पापों से शुद्ध करता हमें। यीशु का लहू सारे पापों से शुद्ध करता हमें। ओ यीशु का लहू सारे पापों से शुद्ध करता हमें। उद्धार देता, शांति देता, अनंत जीवन भी देता। उद्धार देता, शांति देता, अनंत जीवन भी देता। यीशु का लहू सारे पापों से शुद्ध करता हमें। ओ यीशु का लहू सारे पापों से शुद्ध करता हमें। हम सभी तालियां बजाते हुए परमेश्वर की स्तुति करेंगे। ऐसा कभी ना सोचो मन में, बेकार का है ये जीवन। यीशु मसीह ने खरीदा है हमें लहू का मोल देकर। ऐसा कभी ना सोचो मन में, बेकार का है ये जीवन। यीशु मसीह ने खरीदा है हमें लहू का मोल देकर। यीशु का लहू सारे पापों से शुद्ध करता हमें। ओ यीशु का लहू सारे पापों से शुद्ध करता हमें। यीशु का लहू सारे पापों से शुद्ध करता हमें। ओ यीशु का लहू सारे पापों से शुद्ध करता। उद्धार देता, शांति देता, अनंत जीवन भी देता। उद्धार देता, शांति देता, अनंत जीवन भी देता। यीशु का लहू सारे पापों से शुद्ध करता हमें। ओ यीशु का लहू सारे पापों से शुद्ध करता हमें। पवित्र स्थान में जाएंगे हम यीशु के लहू के द्वारा। द्वार हमारा यीशु है प्यारा, वही है भोर का तारा। पवित्र स्थान में जाएंगे हम यीशु के लहू के द्वारा। द्वार हमारा यीशु है प्यारा, वही है भोर का तारा। यीशु का लहू सारे पापों से शुद्ध करता हमें। ओ यीशु का लहू सारे पापों से शुद्ध करता हमें। यीशु का लहू सारे पापों से शुद्ध करता हमें। ओ यीशु का लहू सारे पापों से शुद्ध करता। उद्धार देता, शांति देता, अनंत जीवन भी देता। उद्धार देता, शांति देता, अनंत जीवन भी देता। यीशु का लहू सारे पापों से शुद्ध करता। हम सभी मिलकर गाएंगे यीशु का लहू सारे पापों से शुद्ध करता। यीशु का लहू सारे पापों से शुद्ध करता हमें। ओ यीशु का लहू सारे पापों से शुद्ध करता हमें। ना ही हम खुद के
ಹಲ್ಲೆಲೂಯಾ. ಹೇಳ್ರಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳ್ರಿ, ಯು ಆರ್ ಸ್ಪೆಷಲ್. ನೀನು ಬಹಳ ಸ್ಪೆಷಲ್ ಆಗಿದೆ ಎಂಬುದಾಗಿ ಹೇಳ್ರಿ ಹೇಳ್ರಿ, ಯು ಆರ್ ವೆರಿ ಸ್ಪೆಷಲ್ ಅನ್ರಿ. ಹಲ್ಲೆಲೂಯಾ. ಸ್ವಲ್ಪ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ರಿ, ಯು ಆರ್ ವೆರಿ ಸ್ಪೆಷಲ್. ನೀವು ಬಂದಿದ್ದಕ್ಕೆ ನನಗೆ ಬಹಳ ಸಂತೋಷವಾಗಿದೆ ಅನ್ರಿ. ಸಂತೋಷ ಉಕ್ಕಿ ಉಕ್ಕಿ ಹರಿತಾ ಇದೆ ನೀವು ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಸ್ಪೆಷಲ್ ಆಗಿದ್ದಾರೆ. ಹಲ್ಲೆಲೂಯಾ. ನಾವು ಸುಮ್ಮನೆ ಏನಿಲ್ಲ, ನಾವು ಭಾಳ ಕೆಳಗಿದ್ದೀವಿ ಹಂಗೆ ಇಲ್ಲ. ನಿಮ್ಮ ತಂದೆ ತಾಯಿ ಹಂಗೆ ಅಂದಿರ್ಬೋದು, ನಿಮ್ಮ ಸ್ನೇಹಿತರು ಹಂಗಿರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ನೀವು ಭಾಳ ಅಮೂಲ್ಯರಾಗಿದ್ದೀರಿ. ಯಾಕೆ ಗೊತ್ತಾ? ಅದಕ್ಕಾಗಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾನೆ. ಯಾಕೆ ನೀವು ಅಮೂಲ್ಯರಾಗಿದ್ದೀರಿ? ಯು ಆರ್ ಸೋ ಸ್ಪೆಷಲ್. ನೀವೆಷ್ಟು ಸ್ಪೆಷಲ್ ಆಗಿದ್ದೀರಿ ಅಂದರೆ, ಯೇಸು ಸ್ವಾಮಿ ನಿಮಗಾಗಿ ರಕ್ತವನ್ನು ಸುರಿಸಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಇತ್ತೀಚಿನ ದಿನಗಳಲ್ಲಿ ಮುಂಚೆ ಲವ್ ಲೆಟರ್ ಹೆಂಗ್ ಬರೀತಾ ಇದ್ರು ಗೊತ್ತಾ? ರಕ್ತದಲ್ಲಿ ಬರೀತಾ ಇದ್ರು. ಇವಾಗ ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಈಗ ಪರ್ಚೇಸ್ ಮಾಡಿಕೊಂಡು ಬೇರೆಯವರ ರಕ್ತ ಪರ್ಚೇಸ್ ಮಾಡಿ ಅದನ್ನು ಬರೆದು ನನ್ನ ರಕ್ತದಿಂದ ಬರೆದು ನೋಡು ಅಂತಾರೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಹಂಗೆ ಇತ್ತು. ಅವರು ಕುರಿ ರಕ್ತವನ್ನು ಕೊಡ್ತಾ ಇದ್ರು, ಅವರು ದನಗಳ ರಕ್ತವನ್ನು ಕೊಡ್ತಾ ಇದ್ರು, ಹೋರಿಗಳ ರಕ್ತವನ್ನು ಕೊಡ್ತಾ ಇದ್ರು. ಆದರೆ ನಮಗಾದರೂ ತಂದೆಯಾದ ದೇವರ ಒಬ್ಬನೇ ಮಗನ ಯೇಸುವಿನ ರಕ್ತ ನಮಗಾಗಿ ಕೊಡಲ್ಪಟ್ಟಿದೆ, ನಮಗಾಗಿ ಸುರಿಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟು ದೇವರ ದೃಷ್ಟಿಯಲ್ಲಿ ನಾವು ಸ್ಪೆಷಲ್ ಆಗಿದ್ದೇವೆ. ಹಲ್ಲೆಲೂಯಾ. ಸೊ ನಮ್ಮನ್ನು ನಾವು ಕೂಡ ಸ್ಪೆಷಲ್ ಆಗಿ ನೋಡ್ಕೊಳ್ಬೇಕು. ಹೇಳ್ರಿ, ಐ ಆಮ್ ವೆರಿ ಸ್ಪೆಷಲ್, ಐ ಆಮ್ ವೆರಿ ಸ್ಪೆಷಲ್. ಡೈಲಿ ಹೇಳ್ರಿ ಕನ್ನಡಿಯಲ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ಹೇಳ್ರಿ, ನಾನು ಸ್ಪೆಷಲ್ ಆಗಿದ್ದೇನೆ. ಹಲ್ಲೆಲೂಯಾ. ನಿಮ್ಮ ಮನೆಯವರು ನಿಮಗೆ ರಿಜೆಕ್ಟ್ ಮಾಡಿರ್ಬೋದು, ನಿಮ್ಮ ಗಂಡ, ನಿಮ್ಮ ಹೆಂಡತಿ ನಿನಗೆ ಯಾಕಾದ್ರೂ ಕಟ್ಕೊಂಡು, ನಿನಗೆ ಯಾಕಾದ್ರೂ ನನಗೆ ಹುಟ್ಟುದೋ ಅಂತ ಎಲ್ಲ ಹೇಳಿರ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ಯು ಆರ್ ವೆರಿ ಸ್ಪೆಷಲ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿದ್ಧರಾಗಿದ್ದೀರಾ ದೇವರ ವಾಕ್ಯ ಕೇಳಕ್ಕೆ? ಸಿದ್ಧರಾಗಿದ್ದೀರಾ? ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಮಾರ್ಗದರ್ಶನ ಮಾಡುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಲಾಸ್ಟ್ ಸಂಡೇ ಕೂಡ ಹೇಳಿದ್ದೇನೆಂದರೆ, ನಾವು ಏನನ್ನು ಕೇಳಿಸಿಕೊಳ್ತೇವೋ ಇಟ್ ವಿಲ್ ಬಿ ಲೈಕ್ ಎ ವೂಂಬ್. ಅದು ಒಂದು ವೂಂಬ್ ರೀತಿಯಾಗಿ ಇಟ್ ವಿಲ್ ಪ್ರೊಡ್ಯೂಸ್. ನಾವೇನನ್ನು ಕೇಳಿಸಿಕೊಳ್ತೇವೋ ಅದೇ ಅದು ಹೊರಗಡೆ ಹಾಕುವಂಥದ್ದಾಗಿದೆ. ನಾವು ನೆಗೆಟಿವ್ ವಿಷಯಗಳು, ನಕಾರಾತ್ಮಕವಾದ ವಿಷಯಗಳು, ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಸತ್ರು, ಅವರು ಹಾರ್ಟ್ ಅಟ್ಯಾಕಿಂದ ಸತ್ರು, ಅದನ್ನು ಕೇಳಿ ನನಗೂ ಸ್ವಲ್ಪ ಚೂರಾಗಿ ಲೈಟಾಗಿ ಹಾರ್ಟ್ ಪೇನ್ ಆಗ್ತಾ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳುತ್ತದೆ, ನಿನ್ನ ಮಗ್ಗುಲಲ್ಲಿ 1000 ಜನ, ನಿನ್ನ ಮಗ್ಗುಲಲ್ಲಿ 10,000 ಜನ ಬಿದ್ದರು ನಿನಗೇನು ತಗಲದು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆಂದ್ರೆ ಯು ಆರ್ ಸ್ಪೆಷಲ್. ಯೇಸುವಿನ ರಕ್ತ ನಿಮ್ಮ ಮೇಲೆ ಇದೆ. ಬಟ್ ನಾವು ಹಾಗೆ ನೋಡಿಕೊಳ್ಳುವುದಿಲ್ಲ. ಅವರಿಗೂ ಆಗ್ತಾ ಇದೆ ಅಂದ್ರೆ ನಮಗೂ ಆಗ್ಬೋದೇನೋಪ್ಪ. ಯು ಆರ್ ನಾಟ್ ಎ ನಾರ್ಮಲ್ ಪರ್ಸನ್. ನೀವು ಸಾಧಾರಣ ಜನರಲ್ಲ, ಯು ಆರ್ ಎ ಸೂಪರ್ ನ್ಯಾಚುರಲ್ ಪರ್ಸನ್. ನೀವು ಅಸಾಧಾರಣ ಜನರಾಗಿದ್ದೀರಿ. ಕೆಲವರಿಗೆ ಡೌಟ್ ಆಗ್ತದೆ, ಬ್ರದರ್ ಭಾಳ ಅತಿಯಾಗಿ ಹೇಳ್ತಾ ಇದ್ದೀರಿ, ಯಾಕೋ ನಾನು ಹಂಗಿಲ್ಲ ಆ್ಯಕ್ಚುಲಿ. ಹಲ್ಲೆಲೂಯಾ. ನೀನು ಹಂಗಿಲ್ಲ, ಆದರೆ ದೇವರ ದೃಷ್ಟಿಯಲ್ಲಿ ಹಂಗಿದ್ದೀನಿ ನೀನು. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಅಷ್ಟು ಅಮೂಲ್ಯನಾಗಿದೆ, ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಂಗಿಲ್ಲ. ಅದಕ್ಕಾಗಿ ತನ್ನ ಒಬ್ಬನೇ ಮಗನನ್ನು ದೇವರು ಕೊಡಲ್ಪಟ್ಟಿದ್ದಾನೆ. ನಾವು ಪಾಪ ಮಾಡಿದಾಗ ದೇವದೂತರನ್ನು ದೇವರಿಗೆ ಕಳಿಸಲಿಲ್ಲ, ಆತನೇ ಮನುಷ್ಯನಾಗಿ ಆತನ ಇಳಿದು ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರಲ್ಲಿ ಯಾವಾಗಲೂ ನಮಗೆ ಗುಡ್ ನ್ಯೂಸ್ ಇರುವಂಥದ್ದಾಗಿದೆ. ದೇರ್ ಈಸ್ ನೋ ಬ್ಯಾಡ್ ನ್ಯೂಸ್, ಓನ್ಲಿ ಗುಡ್ ನ್ಯೂಸ್. ಯಾವಾಗಲೂ ಶುಭ ಸಂದೇಶನೇ. ಜೀಸಸ್ ಅಲ್ಲಿ ಯಾವಾಗಲೂ ಗುಡ್ ನ್ಯೂಸೇ ಇರುವಂಥದ್ದಾಗಿದೆ. ಆತನು ನಮಗೆ ರೋಗ ಕೊಡಂಗಿಲ್ಲ, ಆತನು ನಮಗೆ ಬಡತನ ಕೊಡಂಗಿಲ್ಲ, ಆತನು ನಮಗೆ ಶಾಪ ಕೊಡಂಗಿಲ್ಲ, ಆತನು ನಮಗೆ ಯಾವುದೇ ಕೆಟ್ಟದ್ದು ಆಗುವುದಕ್ಕಾಗಿ ಅನುಮತಿ ಕೊಡುವುದೇ ಇಲ್ಲ. ನಂಬುವವರೆಲ್ಲ ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ 2000 ವರ್ಷದ ಹಿಂದೆ ನಮ್ಮ ರೋಗ, ನಮ್ಮ ಶಾಪ, ನಮ್ಮ ಪಾಪ, ನಮ್ಮ ದರಿದ್ರತನ, ನಮ್ಮ ಬಡತನ, ಅದು ಎಲ್ಲವೂ ಆತನು ಹೊತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಕೆಲವೊಂದು ಸಮಯದಲ್ಲಿ ನಾನು ಹೇಳ್ತಾ ಇರ್ತೇನೆ ಏನಂದ್ರೆ, ಕೆಲವರು ಮೆಂಟ್ಯಾಲಿಟಿಯಲ್ಲಿ ಒಂದು ಬಡತನ ಇರ್ತದೆ. 40-50 lakhs ಮನೆ ಕಟ್ಸಿರ್ತಾರೆ, ಆದರೆ ಪಾಸ್ಟರ್ಗೆ ಇನ್ವೈಟ್ ಮಾಡಿದಾಗ ನಮ್ಮ ಬಡವ್ರ ಮನೆಗೆ ಬಂದ್ರಿ ಅಂತ ಹೇಳಿ. 45-50 ಲಕ್ಷ ಇರೋದು ಬಡವ್ರ? ಹಲ್ಲೆಲೂಯಾ.
ಯಾರೋ ಹೇಳಿದ್ರು ನನಗೆ, ನೀವು BPL ಕಾರ್ಡ್ ಮಾಡಿಸ್ಕೊರಿ, BPL ಕಾರ್ಡ್ ಮಾಡಿಸ್ಕೊರಿ ಅಂತೇಳಿ. BPL ಕಾರ್ಡಿನ ಅರ್ಥ ಏನು ಗೊತ್ತಾ? ಬಿಲೋ ಪಾವರ್ಟಿ ಲೈನ್, ಬಡತನ ರೇಖೆಗಿಂತ ಕಡಿಮೆ. ಆದರೆ ನಾನು ಬಡತನ ರೇಖೆಗಿಂತ ಕಡಿಮೆ ಇಲ್ಲ. ಐ ಆಮ್ ಅಬಾವ್ ಪಾವರ್ಟಿ ಅಲ್ಲ, ಐ ಆಮ್ ಅಬಾವ್ ರಿಚಸ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕೆಲವರಿಗೆ ಮನೆ ಇರ್ತದೆ, ಎಲ್ಲ ಇರ್ತದೆ, BPL ಕಾರ್ಡ್ ಮಾಡಿಸ್ಕೊಂಡ, ಲೇಬರ್ ಕಾರ್ಡ್ ಮಾಡಿಸ್ಕೊಂಡ, ಎಲ್ಲ ಕಾರ್ಡ್ ಮಾಡಿಸ್ಕೊಂಡ. ಯಾಕಂದ್ರೆ ಮೆಂಟ್ಯಾಲಿಟಿಯಲ್ಲಿ ಏನಿದೆ? ನನಗೆ ಕೊರತೆ ಇದೆ, ನನಗೆ ಕೊರತೆ ಇದೆ, ನನಗೆ ಕೊರತೆ ಇದೆ. ಎಲ್ಲಿ ಯೇಸು ಇದಾನೋ ಅಲ್ಲಿ ಸಮೃದ್ಧಿ ಇದೆ. ಹಾಲೆಲೂಯ. ಎಲ್ಲಿ ಯೇಸು ಇದಾನೋ ಅಲ್ಲಿ ಸಮೃದ್ಧಿ ಇರುವಂಥದ್ದಾಗಿದೆ. ಹಾಲೆಲೂಯ. ಅದಕ್ಕಾಗಿ ಯೇಸು ನಮಗೆ ರೋಗ ಕೊಡಂಗಿಲ್ಲ, ಯೇಸು ನಮಗೆ ಶಾಪ ಕೊಡಂಗಿಲ್ಲ, ಯೇಸು ನಮಗೆ ಬಡತನ ಕೊಡಂಗಿಲ್ಲ, ಯೇಸು ನಮಗೆ ದರಿದ್ರ ಅಂತ ಕೊಡೋಂಗಿಲ್ಲ. ಆತನಲ್ಲಿ ಇರುವಂಥದ್ದು ಎಲ್ಲವೂ ಒಳ್ಳೆಯದು, 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 ಒಳ್ಳೆಯದು. ಹಾಲೆಲೂಯ. ಜೀಸಸ್ ಅಲ್ಲಿ ಇರುವುದು ಎಲ್ಲ ಒಳ್ಳೆಯದು, ಒಳ್ಳೆಯದು, ಒಳ್ಳೆಯದು. ಹೇಳ್ರಿ, ಎಲ್ಲ ಒಳ್ಳೆಯದು, ಒಳ್ಳೆಯದು, ಒಳ್ಳೆಯದು. ಹೇಳ್ರಿ, ಎಲ್ಲ ಒಳ್ಳೆಯದು, ಒಳ್ಳೆಯದು, ಒಳ್ಳೆಯದು. ಹಾಲೆಲೂಯ. ಜೀಸಸ್ ಕೆಟ್ಟದ್ ಮಾಡಕ್ಕೆ ಆತನಿಗೆ ಗೊತ್ತೇ ಇಲ್ಲ ಅಂತೆ. ಹಾಲೆಲೂಯ. ಪಾಪಕ್ಕೆ ಆತನು ಏನಂತ ಗೊತ್ತೇ ಇಲ್ಲ ಅಂತೆ. ಅಷ್ಟು ಆತನು ಗುಡ್ನೆಸ್ ಇಂದ ತುಂಬಿಸಲ್ಪಟ್ಟಿದ್ದಾನೆ. ಇವಾಗ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಒಳ್ಳೆಯದಿದೆಯಲ್ಲ, ಅದೆಲ್ಲ ಯೇಸುವಿನಿಂದ. ಒಳ್ಳೆ ಜಾಬ್ ಇದೆಯಾ? ಅದು ಯೇಸುವಿನಿಂದ. ಒಳ್ಳೆ ಎಜುಕೇಶನ್ ಇದೆಯಾ? ಅದು ಯೇಸುವಿನಿಂದ. ಒಳ್ಳೆ ಮನೆ ಇದೆಯಾ? ಅದು ಯೇಸುವಿನಿಂದ. ಒಳ್ಳೆ ಬಟ್ಟೆ ಹಾಕೋತಾ ಇದೆಯಾ? ಅದು ಯೇಸುವಿನಿಂದ. ಹಲ್ಲೆಲೂಯ. ಎವ್ರಿಥಿಂಗ್, ಏನೆಲ್ಲ ಒಳ್ಳೆಯದು ಬರ್ತದೆ ಅದು ಎಲ್ಲವೂ ದೇವರಿಂದ ಬರುವಂಥದ್ದಾಗಿದೆ. ಹಾಗಾದರೆ ಅದು ಕೆಟ್ಟದು ಯಾರಿಂದ ಬರ್ತದೆ? ಕೆಟ್ಟದು ಯಾಕೆ ನನ್ನ ಜೀವಿತದಲ್ಲಿ ಆಗ್ತಾ ಇದೆ? 2 ವಿಷಯಗಳು. ಒಂದು ಸೈತಾನನಿಂದ, ಒಂದು ನಾನು ಮಾಡುವಂಥ ನಿರ್ಧಾರಗಳಿಂದ, ನನ್ನ ಅಭ್ಯಾಸಗಳಿಂದ, ನನ್ನ ಲೈಫ್ ಸ್ಟೈಲಿಂದ ಅವು ನಡೆಯುವಂಥದ್ದಾಗಿದೆ. ಸೊ ದೇವರು ರೋಗಕ್ಕೆ ಕಾರಣನಲ್ಲ, ದೇವರು ಕೆಟ್ಟತನಕ್ಕೆ ಕಾರಣನಲ್ಲ. ನಾವು ನೋಡ್ತೇವೆ, ದೇವರು ಆರೋಗ್ಯವನ್ನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ಆತನ ಆರೋಗ್ಯದಾಯಕನಾಗಿದ್ದಾನೆ. ಇವತ್ತು ನಮ್ಮ ಟೆಕ್ನಾಲಜಿ, ಸೈನ್ಸ್ ಎಷ್ಟೇ ಮುಂದೆ ಹೋದ್ರೂ ಕೂಡ ಸಿಕ್ನೆಸ್ ಜಾಸ್ತಿ ಆಗ್ತಾನೆ ಇದೆ. ಹಲ್ಲೆಲೂಯ. ಪ್ರತಿಯೊಂದು ಬಾಡಿಗೆ, ಒಂದೊಂದು ಪಾರ್ಟಿಗೆ ಅಲ್ಲ, ಒಂದೊಂದು ಟಿಶ್ಯೂಗೆ ಸ್ಪೆಷಲಿಸ್ಟ್ ಇದ್ದಾರೆ. ಈ ಆರ್ಗನ್ ನಾವು ನೋಡಂಗಿಲ್ಲ, ಈ ಆರ್ಗನ್ ಬೇರೆಯವರು ನೋಡ್ತಾರೆ. ಅಂದ್ರೂ ಕೂಡ ಲೋಕದಲ್ಲಿ ಅತಿ ಹೆಚ್ಚಾಗಿ ಡೆತ್ ಆಗುವಂಥದ್ದು ಯಾವ ರೋಗ ಅಂದ್ರೆ ಹಾರ್ಟ್ ಅಟ್ಯಾಕ್, ಕಾರ್ಡಿಯಾಕ್ ಅರೆಸ್ಟ್. ಹೌದಲ್ಲ? ಕಾರ್ಡಿಯಾಕ್ ಅರೆಸ್ಟ್. ಇವಾಗಿನ ಕಾಲದಲ್ಲಿ 28, 30 ಇಯರ್ಸ್, 40 ಇಯರ್ಸ್ ಒಳಗಡೆನೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಕಾರ್ಡಿಯಾಕ್ ಆಗ್ತಾ ಇದೆ. ಟೆಕ್ನಾಲಜಿ ಮುಂದಾಗ್ತಾ ಇದೆ, ಸೈನ್ಸ್ ಮುಂದಾಗ್ತಾ ಇದೆ, ಏನೆಲ್ಲ ಡಿಸ್ಕವರ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಸಿಕ್ನೆಸ್, ಅನಾರೋಗ್ಯ ಬೆಳಿತಾನೆ ಇದೆ, ಬೆಳಿತಾನೆ ಇದೆ, ಬೆಳಿತಾನೆ ಇದೆ. ಮೂನ್ಗೆ ಹೋಗಿ ಬಂದಿದ್ದಾರೆ, ಬಟ್ ಇನ್ನು ಕೆಲವರಿಗೆ ಸೈಕಲ್ ಕೂಡ ಇಲ್ಲ ನಡೆಯುವುದಕ್ಕಾಗಿ, ಇನ್ನು ಚಪ್ಪಲ್ ಕೂಡ ಇಲ್ಲ ಕೆಲವರಿಗೆ ನಡೆಯುವುದಕ್ಕಾಗಿ. ಬಡತನ ಹೆಚ್ಚಾಗ್ತಾನೆ ಇದೆ, ಹೆಚ್ಚಾಗ್ತಾನೆ ಇದೆ. ಯಾಕೆ ಅಂತ ನಾವು ನೋಡುವಾಗ ಆ ಸೃಷ್ಟಿಕರ್ತನನ್ನು ಜನರು ಪಕ್ಕಕ್ಕಿಟ್ಬಿಟ್ಟಿದ್ದಾರೆ. ನಮ್ಮನ್ನು ಸೃಷ್ಟಿಸಿದಂತ ದೇವರನ್ನು ಅವರು ಪಕ್ಕಕ್ಕಿಟ್ಟು ಅವರದೇ ಆದಂತ ದೇವರನ್ನು ಮಾಡಿಕೊಂಡು, ಅವರದಿಗೆ ಮನಸ್ಸಿಗೆ ತೋಚುವಂತ ಯೇಸುವನ್ನು ಮಾಡಿಕೊಂಡು ಅವರು ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವರು ರೋಗವನ್ನು ಕೊಡುವನಲ್ಲ. ಅನೇಕ ಸಲ ನಾವು ಹೇಳ್ತೇವೆ, ದೇವ್ರು ನನಗೆ ಇದು ದೇವರೇ ಕೊಟ್ಬಿಟ್ಟ ಅಂತ ಹೇಳಿ. ಕೆಲವೊಂದು ಟೈಮ್ ಹೇಳ್ತೇವೆ, ದೇವ್ರು ಯಾಕೆ ನನಗೆ ಇಷ್ಟು ಸತಾಯಿಸ್ತಾ ಇದ್ದಾನೋ ಅಂತ ಹೇಳಿ. ದೇವರೇನು ಸತಾಯಿಸ್ತಾ ಇಲ್ಲ ನಿನಗೆ. ದೇವರು ಸತಾಯಿಸಂಗೆ ಇಲ್ಲ ಆತನ. ಯಾಕೆ? ಆತನಲ್ಲಿ ಯಾವುದೂ ಕೆಟ್ಟದೇ ಇಲ್ಲ. ಹಲ್ಲೆಲೂಯ. ಆತನಲ್ಲಿ ಯಾವುದೂ ಕೆಟ್ಟದೇ ಇಲ್ಲ. ಮತ್ತೆ ಯಾಕೆ ನಾವು ಅನಾರೋಗ್ಯದಲ್ಲಿ ಬೀಳ್ತೀವಿ? ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಈ ವಾಕ್ಯಗಳನ್ನು ನೀವು ಕೇಳಿಸಿಕೊಳ್ಳುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಬದಲಾವಣೆ ಬರುವಂಥದ್ದಾಗಿದೆ. ಅದನ್ನು ಹಿಡಿದುಕೊಳ್ಳ್ರಿ, ನೀವು ಅನಾರೋಗ್ಯದಲ್ಲಿ ಬೀಳಕ್ಕೆ ಸಾಧ್ಯನೇ ಇಲ್ಲ. ಆಮೇನ್. ಅನೇಕರು ಹೇಳ್ತಾರೆ ವಯಸ್ಸಾದಂಗ ಇದು ವಯಸ್ಸಿನ ಪ್ರಾಬ್ಲಮ್. ಇಲ್ಲ, ದೇವರ ವಾಕ್ಯ ಹೇಳ್ತದೆ, ನಿನ್ನ ಯೌವನ ಕಾಲದಲ್ಲಿ ನಿನಗೆ ಬಲ ಹೇಗಿದೆಯೋ ಹಾಗೆ ನಾನು ಬಲವನ್ನು ಬರಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯ. ನಾವು ಯಾವತ್ತು ಬಿಲೀವ್ ಮಾಡ್ತೇವೆ? ಎಲ್ರಿಗೂ ವಯಸ್ಸಾಗಿ ಅವರಿಗೆ ಬರ್ತಾ ಇದೆ, ಸೊ ನನಗೂ ವಯಸ್ಸಾದ ನಂತರ ಬರ್ತಾ ಇದೆ. ಕೆಲವರು ವಯಸ್ಸಾದ ನಂತರ ನಮಗೆ ಯಾರು ನೋಡ್ಕೋತಾರೆ ಅನ್ನುವಂಥ ಆಲೋಚನೆಯಲ್ಲಿಯೇ ಅವರು ಮರಣವನ್ನು ಬರಮಾಡ್ಕೋತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಅನಾರೋಗ್ಯದಲ್ಲಿ ಸಾಯುವುದು ದೇವರ ಚಿತ್ತ ಅಲ್ಲ. ನಾವು ಬಡತನದಲ್ಲಿ ಸಾಯುವುದು ಅದು ದೇವರ ಚಿತ್ತ ಅಲ್ಲ.
ನಾವು ಕಷ್ಟದಲ್ಲಿ ಜೀವಿಸುವುದು ದೇವರ ಚಿತ್ತ ಅಲ್ಲ. ಆದ್ರೆ ಯಾಕೆ ನಾವು ಕಷ್ಟದಲ್ಲಿ ಜೀವಿಸ್ತಾ ಇರ್ತೇವೆ, ಯಾಕೆ ನಾವು ರೋಗದಲ್ಲಿ ಜೀವಿಸ್ತಾ ಇರ್ತೇವೆ, ಯಾಕೆ ನಾವು ಬಡತನದಲ್ಲಿ ಜೀವಿಸ್ತಾ ಇರ್ತೇವೆ ಅನ್ನುವಾಗ ವಾಕ್ಯ ನಮಗೆ ಮಾರ್ಗದರ್ಶನ ಕೊಡುವಂಥದ್ದಾಗಿದೆ. ವಾಕ್ಯ ನಮಗೆ ಒಂದು ಕ್ಲಾರಿಟಿಯನ್ನು ಕೊಡುವಂಥದ್ದಾಗಿದೆ. ನಮ್ಮ ಜೀವಿತದಲ್ಲಿ ಯಾಕೆ ಈ ರೀತಿಯಾಗಿ ಆಗುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡೋಣ. ದೇವರ ವಾಕ್ಯವನ್ನು ನೋಡ್ರಿ, ಡಿವೈನ್ ಹೀಲಿಂಗ್ ಎಂಬುದಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಆಮೇಲೆ ನಾವು ಪ್ರಾರ್ಥನೆಯಲ್ಲಿ ಹೋಗುವವರಾಗಿರ್ತೇವೆ. ಡಿವೈನ್ ಹೀಲಿಂಗ್, ವೈ ವಿ ಗೆಟ್ ಸಿಕ್ ಆರ್ ಆರ್ ಸಿಕ್. ಯಾಕೆ ನಾವು ಅನಾರೋಗ್ಯದಲ್ಲಿ ಬೀಳ್ತೇವೆ ಅಥವಾ ಅನಾರೋಗ್ಯದಲ್ಲಿ ಜೀವಿಸ್ತಾ ಇರ್ತೇವೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನ, ಮ್ಯಾಥ್ಯೂ ಚಾಪ್ಟರ್ 13 ವರ್ಸ್ 15. ಅಲ್ಲಿ ಇಂಗ್ಲಿಷ್ನಲ್ಲಿ ಇದೆ, ನಿಮ್ಮಲ್ಲಿ ಕನ್ನಡದಲ್ಲಿ ರಾಹುಲ್ ಓದ್ತಾನೆ, ಕನ್ನಡದಲ್ಲಿ ನೀವು ಗಮನ ಕೊಡ್ರಿ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ, ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಇಲ್ಲಿ ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ಅವರ ಹೃದಯ ಕೊಬ್ಬಿ ಹೋಗಿದೆ, ಅಂದ್ರೆ ಅಹಂಕಾರದಿಂದ ತುಂಬಿಸಲ್ಪಟ್ಟಿದೆ. ದೇ ಆರ್ ಡಲ್ ಆಫ್ ಹಿಯರಿಂಗ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಯಾರಿಗಾದ್ರೂ ಕಿವಿ ಇದ್ದರೆ ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ ಎಂಬುದಾಗಿ. ಕಿವುಡರಿಗೆ ಹೇಳ್ತಾ ಇಲ್ಲ ಯೇಸು ಸ್ವಾಮಿ, ಯಾರಿಗೆ ಕಿವಿ ಇದೆ ಅವರಿಗೆ ಹೇಳ್ತಾ ಇದ್ದಾರೆ, ಕಿವಿ ಉಳ್ಳವನು ಕೇಳಿಸಿಕೊಳ್ಳಲಿ ಎಂಬುದಾಗಿ. ಇವಾಗ ನೀವು ಅನೇಕರಿಗೆ ಕೇಳಿಸಿಕೊಳ್ತಾ ಇದ್ದೀರಿ, ಬಟ್ ನಿಮ್ಮ ಧ್ಯಾನ ಎಲ್ಲೋ ಇದೆ, ನಿಮ್ಮ ವಿಚಾರಗಳು ಎಲ್ಲೋ ಇದೆ. ಕೆಲವರು ವಿಚಾರ ಮಾಡ್ತಾ ಇದ್ದಾರೆ, ಗ್ಯಾಸ್ ಆಫ್ ಮಾಡಿ ಬಂದಿನೋ ಇಲ್ವೋ ಅಂತ ಹೇಳಿ. ಹಲ್ಲೆಲೂಯಾ. ಕೇಳಿಸಿಕೊಳ್ಳ ಹಾಗೆ ನಾವು ಆಕ್ಟಿಂಗ್ ಮಾಡ್ತೇವೆ, ರಿಯಲ್ ಆಗಿ ಕೇಳಿಸಿಕೊಳ್ತಾ ಇಲ್ಲ, ಎಲ್ಲೋ ಇದೆ ನಮ್ಮ ಮನಸ್ಸಲ್ಲಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೇ ಆರ್ ಡಲ್ ಆಫ್ ಹಿಯರಿಂಗ್. ಅವರು ನೋಡ್ತಾ ಇದ್ದಾರೆ ಆದರೆ ಗ್ರಹಿಸಿಕೊಳ್ತಾ ಇಲ್ಲ. ಅವರ ಸಂಗತಿಗಳು, ಅವರ ಪರಿಸ್ಥಿತಿಗಳು, ಕುಟುಂಬದಲ್ಲಿ ಏನ್ ನಡೀತಾ ಇದೆ ಅದು ನೋಡ್ತಾ ಇದ್ದಾರೆ, ಬಟ್ ಅವರಿಗೆ ಗ್ರಹಿಕೆ ಬರ್ತಾ ಇಲ್ಲ, ಇದು ಯಾಕೆ ಹೀಗೆ ನಡೀತಾ ಇದೆ ಎಂಬುದಾಗಿ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ಅವರು ನನ್ನ ಕಡೆ ತಿರುಗಿಕೊಂಡರೆ ಐ ವುಡ್ ಹೀಲ್ ದೆಮ್. ಹಲ್ಲೆಲೂಯಾ. ಅಂದ್ರೆ ನಾವು ನೋಡುವುದು, ನಾವು ಕೇಳಿಸಿಕೊಳ್ಳುವುದು, ನಮ್ಮ ಹೃದಯ ಯೇಸುವಿನ ಕಡೆಗೆ ತಿರುಗಿದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಐ ವುಡ್ ಹೀಲ್ ದೆಮ್, ನಾನು ಅವರನ್ನು ಗುಣಪಡಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಇನ್ನೊಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ರೋಮ 5:12ನೇ ವಚನ, ರೋಮನ್ಸ್ 5:12. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು, ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ದೇವರ ವಾಕ್ಯ ಹೇಳುತ್ತದೆ, ಯಾಕೆ ರೋಗ ಬರ್ತದೆ, ಯಾಕೆ ಅನಾರೋಗ್ಯ ಇದೆ ಅಂದ್ರೆ ಬಿಕಾಸ್ ಆಫ್ ಸಿನ್, ಪಾಪದ ನಿಮಿತ್ತವಾಗಿ. ಪಾಪ ಹೇಗೆ ಬಂತು? ಒಬ್ಬ ಮನುಷ್ಯನಿಂದ ಪಾಪ ಎಲ್ಲರಲ್ಲಿ ಅದು ವ್ಯಾಪಿಸಿತ್ತು. ಆದಾಮನೇ ಮಾಡಿರೋ ಪಾಪ ಅದು ಎಲ್ಲರಲ್ಲಿ ಬಂತು. ನಾನು ಪಾಪಿಯಾಗಿದ್ದೇನೆ, ನೀವು ಪಾಪಿಯಾಗಿದ್ದೀರಿ, ಎಲ್ಲರೂ ಪಾಪಿ ಎಂಬುದಾಗಿ ದೇವರವರಿಗೆ ಒಂದು ಟೈಟಲ್ ಕೊಡ್ತದೆ, ಸಿನ್ನರ್ ಎಂಬುದಾಗಿ. ಹಲ್ಲೆಲೂಯಾ. ನೀನು ಶ್ರೀಮಂತನಾಗಿರ್ಬೋದು, ನೀನು ಬಡವನಾಗಿರ್ಬೋದು, ನೀನು ಎಜುಕೇಟೆಡ್ ಆಗಿರ್ಬೋದು, ನೀನು ಅನ್ಎಜುಕೇಟೆಡ್ ಆಗಿರ್ಬೋದು, ನೀನು ಯಾವುದೇ ಕೆಲಸದಲ್ಲಿ ಇರ್ಬೋದು, ಯಾವುದೇ ಪೊಸಿಷನ್ ಅಲ್ಲಿ ಇರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಆದಾಮನು ಪಾಪ ಮಾಡಿದಾಗ ನಾವೆಲ್ಲರೂ ಪಾಪಿಗಳಾಗಿದ್ವಿ. ಆದರೆ ದೇವರ ವಾಕ್ಯ ಹೇಳ್ತದೆ ನಮಗೆ, ಆದರೆ ಆ ಒಬ್ಬನ ಮುಖಾಂತರ ಪಾಪ ಬಂದು ಮರಣವು ಎಲ್ಲರಲ್ಲಿ ವ್ಯಾಪಿಸಿತು. ಯಾಕೆಂದ್ರೆ ಎಲ್ಲರೂ ಪಾಪ ಮಾಡಿದ್ದಾರೆ ಎಂಬುದಾಗಿ. ಇಲ್ಲಾದರೂ ಪಾಪ ಮಾಡದೇ ಇರುವವರು ಇದ್ದೀರಾ? ಎಲ್ಲರೂ ಪಾಪ ಮಾಡಿದ್ದಾರೆ, ಬೈಬಲ್ ಹೇಳುತ್ತದೆ. ಅದಕ್ಕಾಗಿ ಅನಾರೋಗ್ಯ ಎದಕ್ಕೆ ಬರ್ತದಂದ್ರೆ ಬಿಕಾಸ್ ಆಫ್ ಸಿನ್. ನೋಡ್ರಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ತೇವೆ, ಅನೇಕರು ಈ ಲೋಕದಲ್ಲಿ ಹೇಳ್ತಾರೆ, ಜೆನೆಟಿಕ್ ವೀಕ್ನೆಸ್ ಆರ್ ಸಿನ್ ವಾಟ್ ಕೇಮ್ ಫಸ್ಟ್. ವಂಶಾವಳಿಯಿಂದ ಬಂದಂತ ರೋಗಗಳು ಫಸ್ಟ್ ಬಂದಿದೆಯಾ ಅಥವಾ ಪಾಪ ಮೊದಲನೇದಾಗಿ ಬಂದಿದೆಯಾ? ಡಾಕ್ಟರ್ಸ್ ಬಳಿಗೆ ನೋಡ್ರಿ, ಡಾಕ್ಟರ್ಸ್ ದೇವರೊಂದು ಗಿಫ್ಟ್ ಆಗಿದ್ದಾರೆ. ದೇ ಆರ್ ಎ ಗಿಫ್ಟ್ ಫ್ರಮ್ ಗಾಡ್. ಅವ್ರಿಗೆ ಎಷ್ಟು ಅವರು ಟ್ರೀಟ್ ಮಾಡಬೇಕು ಅಷ್ಟು ಮಾಡ್ತಾರೆ. ಅದಕ್ಕಿಂತ ಮೇಲಿಂದ ಅವ್ರಿಗೆ ಏನ್ ಹೇಳ್ತಾರೆ ಲಾಸ್ಟಿಗೆ, ಐ ಆಮ್ ಸಾರಿ, ಎಲ್ಲ ದೇವರಿಗೆ ಬಿಟ್ಟಿದ್ದು. ಹಲ್ಲೆಲೂಯಾ. ಅಂದ್ರೆ ಮುಂಚೆ ಸ್ವಲ್ಪ ಡಾಕ್ಟರ್ ಚೆನ್ನಾಗಿದ್ದಿದ್ರು, ಇವಾಗ ಕಂಪ್ಲೀಟ್ ಚೇಂಜ್ ಆಗಿದೆ. ಪ್ಯಾಕೇಜ್ ಅಲ್ಲಿ ಟ್ರೀಟ್ ಮಾಡ್ತಾರೆ, ಲಾಡ್ಜ್ ಅಲ್ಲಿ ಇಡ್ತಾರೆ ನಿಮಗೆ, ಲಾಡ್ಜ್ ರೀತಿಯಾಗಿ ಎಷ್ಟು ಯಾವ ಬೆಡ್ರೂಮ್ ಬೇಕು, ಎಕ್ಸಿಕ್ಯೂಟಿವ್ ಬೇಕಾ, ನಾರ್ಮಲ್ ಬೇಕಾ, ಸೆಮಿ ನಾರ್ಮಲ್ ಬೇಕಾ, ಕಂಪ್ಲೀಟ್ ಪ್ಯಾಕೇಜ್
ನೀವು ಕೊಟ್ಟಾಗ ಆಮೇಲೆ ಟ್ರೀಟ್ ಮಾಡ್ತಾರೆ ಇವಾಗಿನ ಡಾಕ್ಟರ್ಸ್. ಬಟ್ ಕೆಲವರು ಒಳ್ಳೆ ಡಾಕ್ಟರ್ ಇದ್ದಾರೆ, ಅವ್ರು ಏನು ಹೇಳ್ತಾರೆ ನಿಜವಾಗ್ಲೂ ಏನಾಗಿದೆ ಅಂತ ಹೇಳಿ. ಸೊ ಕೆಲವು ಡಾಕ್ಟರ್ ಕೇಳ್ತಾರೆ, ಇದು ನಿಮ್ಮ ತಂದೆಗಿತ್ತ, ಇದು ನಿಮ್ಮ ತಾಯಿಗಿತ್ತ, ಹಾರ್ಟ್ ಅಟ್ಯಾಕ್ ಇತ್ತ, ಡಯಾಬಿಟಿಸ್ ಇತ್ತ, ಈ ರೋಗ ಇತ್ತ ಅವರಿಗೆ. ಅವ್ರು ಹೇಳ್ತಾರೆ ಇದು ವಂಶಾವಳಿಯಿಂದ ಬಂದಿದೆ ಎಂಬುದಾಗಿ. ಆದ್ರೆ ಬೈಬಲ್ ಅಲ್ಲಿ ಹೇಳ್ತದೆ ಅದು ಕರ್ಸ್ ಆಗಿದೆ ಎಂಬುದಾಗಿ. ಇಟ್ಸ್ ಎ ಕರ್ಸ್. ವಂಶಾವಳಿಯಿಂದ ಕೆಲವೊಂದು ಟೈಮಲ್ಲಿ ನಮ್ಮ ತಂದೆಗಿತ್ತು, ನನಗೂ ಬಂದ್ಬಿಡ್ತು, ಅದು ಕರ್ಸ್ ಆಗಿದೆ. ಬಟ್ ದೇವರಿಗೆ ಸ್ತೋತ್ರ, ಯೇಸು ನಮಗಾಗಿ ಶಾಪಗ್ರಸ್ತನಾಗಿದ್ದಾನೆ. ಆ ಶಾಪ ನನಗೆ ಅದು ಸ್ಟಾಪ್ ಆಗ್ಬಿಡ್ತದೆ. ಹಾಲೆಲೂಯ, ಹಾಲೆಲೂಯ. ಈಗ ಅದು ಶಾಪ ಈಗ ನನ್ನ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದು ಯಾಕೆ? ನಾನು ಯೇಸುವಿನ ರಕ್ತದಿಂದ ಖರೀದಿಸಲ್ಪಟ್ಟವನಾಗಿ, ಈ ಶರೀರ ಅದು ಯೇಸುವಿಗೆ ಸಂಬಂಧಪಟ್ಟದಾಗಿದೆ. ಹಾಲೆಲೂಯ, ಹಾಲೆಲೂಯ. ಸೊ ಜೆನೆಟಿಕ್ ನಮ್ಮ ಅನಾರೋಗ್ಯಕ್ಕೆ ಕಾರಣ ಅಲ್ಲ, ಮೊಟ್ಟ ಮೊದಲನೇದಾಗಿ ಬಂದಿರುವುದು ಪಾಪ ಆಗಿರುವಂತದ್ದಾಗಿದೆ. ನೋಡ್ರಿ, ಒಬ್ಬ ಮನುಷ್ಯನು ಯಾವ ರೀತಿಯಾಗಿ ಉಂಟು ಮಾಡಲ್ಪಟ್ಟಿದ್ದಾನಂದ್ರೆ, ನಾವು ಮೊದಲನೇ ತೆಸಲೋನಿಕ ವಾಕ್ಯ ಓದ್ಬೇಡ್ರಿ, ಜಸ್ಟ್ ಅಲ್ಲಿ ನೋಡ್ರಿ. ಮೊದಲನೇ ತೆಸಲೋನಿಕ 5:23 ನಾವು ನೋಡ್ತೇವೆ, ಸ್ಪಿರಿಟ್, ಸೋಲ್, ಬಾಡಿ. ದೇವರು ನಮ್ಮನ್ನು ಹೇಗೆ ಉಂಟು ಮಾಡಿದ್ದಾರೆ ಅಂದ್ರೆ ಆತ್ಮ, ಪ್ರಾಣ, ಶರೀರ. ಎಲ್ರು ಹೇಳ್ರಿ, ಆತ್ಮ, ಪ್ರಾಣ, ಶರೀರ. ಆತ್ಮ, ಪ್ರಾಣ, ಶರೀರ. ನೋಡಿ, ಸ್ಪಿರಿಟ್, ಸೋಲ್, ಬಾಡಿ, ಇದ್ರ ಬಗ್ಗೆ ನಾನು ಟ್ರೈನಿಂಗ್ಸ್ ತಗೋತೇನೆ ನೆಕ್ಸ್ಟ್ ಮಂತ್ ಇಂದ. ದೇವರು ನಮ್ಮನ್ನು 3 ಭಾಗದಲ್ಲಿ ಉಂಟು ಮಾಡಿದ್ದಾರೆ. ನಾವು ರಿಯಲ್ ಪರ್ಸನ್ ಯಾರು ಗೊತ್ತಾ? ಆತ್ಮವಾಗಿದೆ, ಸ್ಪಿರಿಟ್ ಆಗಿದೆ. ನಮ್ಮ ಪ್ರಾಣದಲ್ಲಿ ಭಾವನೆಗಳಿದೆ, ಇಚ್ಛೆಗಳಿದೆ, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇದೆ, ಅದು ಪ್ರಾಣ ಆಗಿದೆ. ನಮ್ಮ ಶರೀರ 5 ಪಂಚೇಂದ್ರಿಯಗಳ ಮೇಲೆ ಕೆಲಸ ಮಾಡ್ತದೆ. ನೋಡುವುದು, ಮೂಸಿಸುವುದು, ಮುಟ್ಟುವುದು, ಸ್ಪರ್ಶಿಸುವುದು, ಈ ಶರೀರ. ಸೊ ನಾವು ಹೇಗಿದ್ದೇವಂದ್ರೆ, ನಮ್ಮ ರಿಯಲ್ ಪರ್ಸನ್ ಯಾರು ಅಂದ್ರೆ ಆತ್ಮ. ಅದಕ್ಕೆ ಸತ್ತಾಗ ಅವನಿಗೆ ಏನಂತ ಕರೀತಾರೆ? ಆ ಬಾಡಿ ಏನಂತಾರೆ? ಏನ್ ಹೋಯ್ತು ಅಂತಾರೆ? ಆತ್ಮ ಹೋಯ್ತು. ಅಂದ್ರೆ ಹೋಗ್ಬಿಟ್ಟ. ಯಾರು ಹೋಗ್ಬಿಟ್ರು? ಅಲ್ಲೇ ಇದಾನಲ್ಲ ಒಂದು ಬಾಡಿ, ಯಾರು ಹೋಗ್ಬಿಟ್ರು ಅಂದ್ರೆ ಒಳಗಡೆ ಇರುವ ರಿಯಲ್ ಪರ್ಸನ್ ಹೋಗಿದ್ದಾನೆ. ಅಂದ್ರೆ ಈಗ ನೀವೇನ್ ನೋಡ್ತಾ ಇದ್ರಿ, ದಿಸ್ ಇಸ್ ನಾಟ್ ದ ರಿಯಲ್ ಹರೀಶ್. ಇದು ಹಲ್ಲೆಲೂಯಾ, ಇದು ರಿಯಲ್ ಹರೀಶ್ ಅಲ್ಲ, ಇದು ರಿಯಲ್ ಪರ್ಸನ್ ಆತ್ಮವಾಗಿದ್ದಾನೆ, ಸ್ಪಿರಿಟ್ ಆಗಿದ್ದಾನೆ. ಆ ಸ್ಪಿರಿಟ್ ಮ್ಯಾನ್ ಎಲ್ಲಿವರೆಗೂ ಇಲ್ಲಿ ಇರ್ತಾನೋ ಈ ಶರೀರದಲ್ಲಿ ಜೀವ ಇರ್ತದೆ. ಎಲ್ಲಿವರೆಗೂ ಸ್ಪಿರಿಟ್ ಒಳಗಡೆ ಇಲ್ಲ, ಈ ಶರೀರಕ್ಕೆ ನೀವೆಷ್ಟೇ ಮೇಕಪ್ ಮಾಡ್ರಿ, ಏನೇ ಮಾಡ್ರಿ, ಆಹಾ. ಹಲ್ಲೆಲೂಯ. ಸತ್ತಾಗ ನೋಡ್ರಿ ಅನೇಕರ ಏನ್ ಅದಕ್ಕೆ ಏನೇನೋ ಮಾಡ್ತಾರೆ, ಬಟ್ ಅಲ್ಲಿ ಸ್ಪಿರಿಟ್ ಇಲ್ಲ ಅಲ್ಲಿ. ಯಾಕೆ? ದೇವರು ನಮ್ಮನ್ನು 3 ಭಾಗದಲ್ಲಿ ಉಂಟು ಮಾಡಿದ್ದಾರೆ, ಆತ್ಮ, ಪ್ರಾಣ, ಶರೀರ. ಹೇಳ್ರಿ, ನಾನು ಆತ್ಮವಾಗಿದ್ದೇನೆ, ನನ್ನಲ್ಲಿ ಪ್ರಾಣ ಇದೆ, ನಾನು ಶರೀರದಲ್ಲಿ ಜೀವಿಸ್ತಾ ಇದ್ದೇನೆ. ಹಲ್ಲೆಲೂಯ. ಹೇಳ್ರಿ, ನಾನು ಆತ್ಮವಾಗಿದ್ದೇನೆ, ನನ್ನಲ್ಲಿ ಪ್ರಾಣ ಇದೆ, ನಾನು ಶರೀರದಲ್ಲಿ ಜೀವಿಸ್ತಾ ಇದ್ದೇನೆ. ಹಲ್ಲೆಲೂಯ. ಇದು ನನ್ನ ಬಾಡಿ ಒಂದು ಹೌಸ್ ಇದ್ದಂಗೆ, ಇದು ಟೆಂಟ್ ಇದ್ದಂಗೆ. ಹಲ್ಲೆಲೂಯ. ಈ ಟೆಂಟ್ ಇಂದ ನಾನು ಹೊರಗಡೆ ಬಂದ ಅಂದ್ರೆ ನನ್ನ ಬಾಡಿ ಅಲ್ಲೇ ಇರ್ತದೆ. ರಿಯಲ್ ಪರ್ಸನ್ ಹೊರಗಡೆ ಬರ್ತಾನೆ. ಈ ರಿಯಲ್ ಪರ್ಸನ್ ತಿರುಗಿ ಹುಟ್ಟಿದ್ರೆ ಯೇಸು ಸ್ವಾಮಿ ಬೆಳಿಗ್ಗೆ ಹೋಗ್ತಾನೆ, ತಿರುಗಿ ಹುಟ್ಟಿಲ್ಲ ಅಂತಂದ್ರೆ ನರಕಕ್ಕೆ ಹೋಗ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಲ್ಲೆಲೂಯ. ಸೊ ನಾವು ನೋಡ್ತೇವೆ, ನಮ್ಮ ಆತ್ಮೀಕವಾದ ಮನುಷ್ಯನು ತಿರುಗಿ ಹುಟ್ಟಬೇಕು, ಬಾರ್ನ್ ಅಗೇನ್ ಆಗ್ಬೇಕು. ಗುಡ್ ನ್ಯೂಸ್ ಏನ್ ಗೊತ್ತಾ? ನೀವು ಮೊದಲನೇ ಹುಟ್ಟುವಿಕೆ ಹೇಗೆ ಆಗಿರ್ಬೋದು ಅಂದ್ರೆ, ಕೆಲವ್ರು ಹೇಳ್ತಾರೆ, ನಾ ಇಂಡಿಯಾದಲ್ಲಿ ಹುಟ್ಟಬಾರ್ದಾಗಿತ್ತು, ನಾನು ಅಮೆರಿಕಾದಲ್ಲಿ ಹುಟ್ಟಬೇಕಾಗಿತ್ತು, ನನ್ನ ತಂದೆ ತಾಯಿ ಇವ್ರು ಇರಬಾರ್ದಾಗಿತ್ತು, ನನ್ನ ತಂದೆ ತಾಯಿ ಅವ್ರು ಇರಬೇಕಾಗಿತ್ತು. ನಿಮ್ಮ ಮೊದಲನೇ ತಂದೆ ತಾಯಿ ಯಾರೇ ಇರಲಿ, ನೀವೆಲ್ಲೇ ಹುಟ್ಟಿರ್ಲಿ, ಆದ್ರೆ ನೀವು ತಿರುಗಿ ಹುಟ್ಟಿದಾಗ ಸರ್ವಶಕ್ತನಾದ ತಂದೆಯ ದೇವರ ಮಕ್ಕಳಾಗ್ತೀರಿ ನೀವು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆಂದ್ರೆ ನಾವು ತಿರುಗಿ ಹುಟ್ಟಿದಾಗ ಕಂಪ್ಲೀಟ್ ಆಗಿ ನಮ್ಮ ಐಡೆಂಟಿಟಿ ಚೇಂಜ್ ಆಯ್ತು, ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಚೇಂಜ್ ಆಯ್ತು. ಇವಾಗ ನನ್ನ ತಂದೆ ಯಾರಾಗಿದ್ದಾರೆ? ದೇವರಾಗಿದ್ದಾನೆ. ಇವಾಗ ನನ್ನ ಫ್ರೆಂಡ್ಸ್ ಯಾರಿಗಿದ್ದಾರೆ? ದೇವದೂತರಾಗಿದ್ದಾರೆ. ಹಲ್ಲೆಲೂಯ. ದೇವರ ರಾಜ್ಯದಲ್ಲಿ ನಾನು ತಿರುಗಿ ಹುಟ್ಟಿದಾಗ ನನ್ನ ಒಂದು ಪೊಸಿಷನ್, ನನ್ನ ಒಂದು ಐಡೆಂಟಿಟಿ ಅದು ಚೇಂಜ್ ಆಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ನಾನು ಭೂಮಿಗೆ ಬರಬಾರ್ದು ಅಂತ ಹೇಳಿ ನಮ್ಮ ತಾಯಿ 7 ಮಕ್ಕಳಿಗೆ ಸಾಕು ಮಾಡ್ತಾ ಇದ್ರಂತೆ. 8ನೇದು ಬೇಡ ಬೇಡ ಅಂತ ಏನೇನೋ ತಿಂತ ಇದ್ರಂತೆ, ಪಪ್ಪಾಯಲ್ಲಿ ಅದು ಎಲ್ಲಿ ಬೇಡ ಇದು ಅಂತ ಹೇಳಿ. ಬಟ್ ದೇವರಿಗೆ ಸ್ತೋತ್ರ, ನೋಡ್ರಿ ಹೆಂಗೂ ದೇವರು ಹುಡ್ಸೇ ಬಿಟ್ರು. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ? ಇದು ಮನುಷ್ಯನ ಸಂಕಲ್ಪದಿಂದಲ್ಲ,
ಇದು ದೇವರ ಸಂಕಲ್ಪದಲ್ಲಿದೆ. ಗಾಡ್ ಹ್ಯಾಸ್ ಎ ಗ್ರೇಟ್ ಪ್ಲಾನ್ ಫಾರ್ ಮೀ. ದೇವರು ನನಗಾಗಿ ಒಂದು ದೊಡ್ಡ ಯೋಜನೆ ಇಟ್ಟಿದ್ದಾನೆ. ಹಾಲೆಲೂಯ. ತಂದೆ ತಾಯಿ ರಿಜೆಕ್ಟ್ ಮಾಡಿರ್ಬೋದು, ಅದು ದೇವರು ರಿಜೆಕ್ಟ್ ಮಾಡುವ ದೇವರಲ್ಲ. ಅದಕ್ಕೆ ನಿಮ್ಮ ಮೊದಲನೇ ಹುಟ್ಟುವಿಕೆ ಹೇಗೆ ಆಗಿರ್ಬೋದು, ನಿಮಗೆ ಗುಡ್ ನ್ಯೂಸ್ ಇದೆ, ನೀವು ತಿರುಗಿ ಹುಟ್ಟಬಹುದು. ಹಾಲೆಲೂಯ. ನಿಮ್ಮ ಪಾಸ್ಟ್ ಸಿನ್ ಎಲ್ಲ ಆತನು ತೊಳೆದು ಬಿಡ್ತಾನೆ. ನಿಮ್ಮ ತಿರುಗಿ ಬಿಗಿನಿಂಗ್, ನ್ಯೂ ಬಿಗಿನಿಂಗ್ ಅನ್ನು ಆತನು ಕೊಡುವ ಆತನಾಗಿದ್ದಾನೆ. ನೋಡ್ರಿ, ಸೋಲಲ್ಲಿ ಏನಿದೆ ಅಂದ್ರೆ ನಮ್ಮ ಮನಸ್ಸಿದೆ. ನಮ್ಮ ಮನಸ್ಸಿದೆ. ಮನಸ್ಸು ನವೀಕರಿಸಲ್ಪಡಬೇಕು. ಇಟ್ ಶುಡ್ ಬಿ ರಿನ್ಯೂಡ್. ಹೇಗೆ ತಿರುಗಿ ಹುಟ್ಟಿದಾಗ ಆ ಮಗು ಏನೆಲ್ಲ ಕಲಿಬೇಕು, ನಮ್ಮ ಮನಸ್ಸು ಆ ರೀತಿಯಾಗಿ ರಿನ್ಯೂ ಆಗಬೇಕು. ಸೊ ಯಾವಾಗ ಎರಡು ಕಾರ್ಯ ಆಗ್ತದೋ, ನಮ್ಮ ಶರೀರ ಇಟ್ ವಿಲ್ ಬಿ ಹೀಲ್ಡ್ ಫ್ರಮ್ ಸಿನ್ ಅಂಡ್ ಸಿಕ್ನೆಸ್. ಹಲ್ಲೆಲೂಯಾ. ನಮ್ಮ ಶರೀರದಲ್ಲಿ ಅನಾರೋಗ್ಯ ಮತ್ತು ಪಾಪದಿಂದ ಅದೇ ಬಿಡುಗಡೆ ಆಗುವಂಥದ್ದಾಗಿದೆ. ಕೆಲವೊಂದು ರೀಸನ್ಗಳು ನೋಡೋಣ, ಯಾಕೆ ನಾವು ಅನಾರೋಗ್ಯದಲ್ಲಿ ಬೀಳ್ತೇವೆ ಎಂಬುದಾಗಿ. ಆಲ್ಮೋಸ್ಟ್ ಒಂದು 8 to 9 ರೀಸನ್ಸ್ ಇದೆ. ನಾನು ಸುಮ್ಮನೆ ಜಸ್ಟ್ ಒಂದೊಂದು ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ಯಾಕೆಂದರೆ ಒಂದೊಂದು ಪಾಯಿಂಟ್ ಹೇಳುವುದಾದರೆ ಒಂದೊಂದು ತಾಸು ಆಗ್ತದೆ. ಒಂದೊಂದು ಪಾಯಿಂಟ್ಸ್ಗಳು ಹೇಳ್ತಾ ಹೋದರೆ ಆಲ್ಮೋಸ್ಟ್ ಒಂದೊಂದು ಸೆಷನ್ ಆಗಿಬಿಡ್ತದೆ. ಅದಕ್ಕೆ ಜಸ್ಟ್ ನಾನು ಟಚ್ ಮಾಡ್ತಾ ಹೋಗ್ತೇನೆ. ನೀವು ಆಮೇಲೆ ಪರ್ಸನಲ್ ಆಗಿ ಅದನ್ನು ಸ್ಟಡಿ ಮಾಡ್ರಿ, ನೀವು ಧ್ಯಾನ ಮಾಡ್ರಿ. ಮೊಟ್ಟ ಮೊದಲನೇದಾಗಿ ಯಾಕೆ ನಮ್ಮಲ್ಲಿ ಅನಾರೋಗ್ಯ ಬರ್ತದೆ ಅಂದ್ರೆ, ಬಿಕಾಸ್ ಆಫ್ ಪರ್ಸನಲ್ ಸಿನ್. ವ್ಯಕ್ತಿಗತವಾದ ಪಾಪದಿಂದ. ಪರ್ಸನಲ್ ಸಿನ್. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ ಕನ್ನಡದಲ್ಲಿ ಓದೋಣ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತು ಅಂದನು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಒಬ್ಬ 38 ವರ್ಷದಿಂದ ಪಾರ್ಶ್ವರೋಗಿ ಅಲ್ಲಿ ಬಿದ್ದಿದ್ದವನು. ಬಿದ್ದಿದ್ದಾಗ ಯೇಸು ಸ್ವಾಮಿ ಆತನಿಗೆ ಹೇಳ್ತಾ ಇದ್ದಾರೆ, ನಿನಗೆ ಸ್ವಸ್ಥವಾಯ್ತಲ್ಲ, ಇನ್ನು ಮುಂದೆ ಪಾಪ ಮಾಡಬೇಡ. ಸ್ಟಾಪ್ ಸಿನ್ನಿಂಗ್. ಪಾಪ ಮಾಡಬೇಡ, ನಿನಗೆ ಸ್ವಸ್ಥತೆ ಆಯ್ತಲ್ಲ. ಇವಾಗ ಪರ್ಸನಲ್ ಸಿನ್, ವ್ಯಕ್ತಿಗತವಾದ ಪಾಪ ರೋಗಕ್ಕೆ ಬಾಗಿಲನ್ನು ತೆಗೆದು ಬಿಡುವಂಥದ್ದಾಗಿದೆ. ಪರ್ಸನಲ್ ಸಿನ್ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಪಾಪ ರೋಗವನ್ನು ತರುವಂಥದ್ದಾಗಿದೆ ಹೊರತು ದೇವರು ರೋಗವನ್ನು ಕೊಡಂಗಿಲ್ಲ. ಬಿಕಾಸ್ ಆಫ್ ಪರ್ಸನಲ್ ಸಿನ್. ಯೇಸು ಸ್ವಾಮಿ ಹೇಳಿದ್ದಾರೆ ಅವನಿಗೆ, ನೋಡಿ, ಸ್ಟಾಪ್ ಸಿನ್ನಿಂಗ್, ಇಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಕೇಡಾದೀತು. ಪಾಪ ಇನ್ನೂ ಹೆಚ್ಚಿನ ಕೇಡನ್ನು ತರುವಂಥದ್ದಾಗಿದೆ. ಯೇಸು ಸ್ವಾಮಿ ಆತನಿಗೆ ವಾರ್ನ್ ಮಾಡ್ತಾ ಇದ್ದಾರೆ, 38 ವರ್ಷ ನೀನು ಬಿದ್ದುಕೊಂಡಿದ್ದೀಯ ಅಲ್ಲಿ. ನಿನ್ನ ಫ್ಯಾಮಿಲಿ ಬಿಟ್ಟು, ನಿನಗ ಮಕ್ಕಳನ್ನು ಬಿಟ್ಟು, ಹೆಂಡತಿಯನ್ನು ಬಿಟ್ಟು ಅನಾರೋಗ್ಯದಲ್ಲಿ ಇದ್ದಿದ್ದಿ. ಇವಾಗ ನಿನಗೆ ಸ್ವಸ್ಥವಾಯ್ತಲ್ಲ, ಸ್ಟಾಪ್ ಸಿನ್ನಿಂಗ್, ಪಾಪ ಮಾಡುವುದನ್ನು ಬಿಡು. ಹಲ್ಲೆಲೂಯಾ. ಯಾರೋ ಈ ರೀತಿಯಾಗಿ ಹೇಳಿದ್ರು, ನಿಮಗೆ 1000 ಸಮಸ್ಯೆಗಳಿರ್ಬೋದು, ಯು ಮೇ ಹ್ಯಾವ್ 1000 ಪ್ರಾಬ್ಲಮ್ಸ್, ಆದರೆ ಒಂದು ಅನಾರೋಗ್ಯ ಬಂದ್ರೆ ದಟ್ ಈಸ್ ದ ಓನ್ಲಿ ಪ್ರಾಬ್ಲಮ್. ಅರ್ಥ ಆದವ್ರು ಹಲ್ಲೆಲೂಯಾ. ನಿಮಗೆ 1000 ಸಮಸ್ಯೆಗಳಿರ್ಬೋದು, ಹಣದ ಸಮಸ್ಯೆ ಇರ್ಬೋದು, ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಗಂಡ ನನ್ನ ಮಾತು ಕೇಳಂಗಿಲ್ಲ, ಹೆಂಡತಿ ನನ್ನ ಮಾತು ಕೇಳಂಗಿಲ್ಲ, ಮಕ್ಕಳು ನನ್ನ ಮಾತು ಕೇಳಂಗಿಲ್ಲ, ಇವೆಲ್ಲ ಇರ್ಬೋದು. ಆದರೆ ಒಂದು ರೋಗ ಬಂತು ಅಂದ್ರೆ ಅದೇ ನಿನ್ನ ಎಲ್ಲ ಸಮಸ್ಯೆ ಆಗಿಬಿಡ್ತದೆ. ಅಂದ್ರೆ ಒಂದು ರೋಗ 1000 ಪ್ರಾಬ್ಲಮ್ಸ್ಗೆ ಸಮವಾಗಿದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಸ್ಟಾಪ್ ಸಿನ್ನಿಂಗ್, ಪಾಪ ಮಾಡುವುದನ್ನು ಬಿಡು. ವ್ಯಕ್ತಿಗತವಾಗಿ, ಸೀಕ್ರೆಟ್ ಆಗಿ, ನನ್ನ ಹೆಂಡತಿ ಗೊತ್ತಾಗಂಗಿಲ್ಲ, ನನ್ನ ತಂದೆ ಗೊತ್ತಾಗಂಗಿಲ್ಲ, ನನ್ನ ತಾಯಿಗೆ ಗೊತ್ತಾಗಂಗಿಲ್ಲ. ನಿಮಗೆ ಗೊತ್ತಾ, ಈ ಲೋಕದಲ್ಲಿ ಯಾವುದು ಕೂಡ ಸೀಕ್ರೆಟ್ ಆಗಿಲ್ಲ. ಎವ್ರಿಥಿಂಗ್ ಈಸ್ ಓಪನ್. ನಾವು ಅನೇಕ ಸಲ ನಮ್ಮ ಹಿಸ್ಟ್ರಿಯನ್ನು ನಾವು ಡಿಲೀಟ್ ಮಾಡ್ತೇವೆ, ಬಟ್ ಅದು ಎಲ್ಲೋ ಹೋಗಿ ಸ್ಟೋರ್ ಆಗಿದೆ. ಆ ಸ್ಟೋರೇಜ್ ಅಲ್ಲಿ ಅದು ಸ್ಟೋರ್ ಆಗಿದೆ. ಅದು ಅವ್ರು ಒಂದು ಕ್ಲಿಕ್ ಹೊಡೆದ್ರೆ ನಮ್ದೆಲ್ಲ ಇತಿಹಾಸ ಹಿಂಗ್ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಜೀಸಸ್ ಹೇಳ್ತಾ ಇದ್ರೆ, ಸ್ಟಾಪ್ ಸಿನ್ನಿಂಗ್, ಪಾಪ ಮಾಡುವುದು ನಿಲ್ಲಿಸು. ನಾವು ಅಂತೇವೆ, ಈಗ ಬಿಡ್ತೀನಿ ದೇವ್ರೆ, ಈಗ ಬಿಡ್ತೀನಿ ದೇವ್ರೆ, ಈಗ ಬಿಡ್ತೀನಿ ದೇವ್ರೆ. ಇಲ್ಲ, ಇಟ್ ವಿಲ್ ಬಿಕಮ್ ವರ್ಸ್ ಅಂಡ್ ವರ್ಸ್. ಅದು ಇನ್ನೂ ಹೆಚ್ಚಾಗ್ತಾನೆ ಹೋಗ್ತದೆ. ಇದು ಒಂದು ಸಲ ಮಾಡಿ ಬಿಡ್ತೀನಿ ದೇವ್ರೆ, ಇಲ್ಲ, ಅದು ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಸಿನ್ ಈಸ್ ವೆರಿ ಡೇಂಜರಸ್. ಪಾಪ ಬಹಳ ಭಯಂಕರವಾಗಿದೆ. ಯೇಸು ಸ್ವಾಮಿ ಸುಮ್ಮನೆ ರಕ್ತ ಸರಿಸಲಿಲ್ಲ. ಪಾಪ ನಮ್ಮನ್ನು ನಾಶನಕ್ಕೆ ಒಯ್ಯುವಂಥದ್ದಾಗಿದೆ. ಅದಕ್ಕೆ ಪರ್ಸನಲ್ ಸಿನ್ ಇರುವುದಾದರೆ ನಿಮ್ಮಲ್ಲಿ ಅನಾರೋಗ್ಯಕ್ಕೆ ನೀವು ಡೋರ್ ಅನ್ನು ಓಪನ್ ಮಾಡ್ತಾ ಇರ್ತೀರಿ. ವ್ಯಕ್ತಿಗತವಾದ ಪಾಪಗಳು. ಅನೇಕ ಸಲ ಯೌವನಸ್ಥರಲ್ಲಿ ಈ ಸಿಗರೇಟ್ ಸೇದಬೇಕು, ಕುಡಿಬೇಕು, ಅದು ಮಾಡಬೇಕು ಅಂತ ಬಹಳ ಜೋಶ್ ಇರ್ತದೆ. ಆಮೇಲೆ ಸ್ವಲ್ಪ ದಿವಸ ಆದ ನಂತರ ಹೋಶ್ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಪರ್ಸನಲ್ ಸಿನ್, ವ್ಯಕ್ತಿಗತವಾದಂಥ ಪಾಪಗಳು
ನಮ್ಮನ್ನು ಕುಟುಂಬ ನೋಡ್ರಿ, ನಾವು ಪಾಪ ಮಾಡುವಾಗ ಬರೀ ನನಗೆ ಮಾತ್ರ ಎಫೆಕ್ಟ್ ಆಗಂಗಿಲ್ಲ, ಅದು ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ, ಫ್ಯಾಮಿಲಿಗೆ ಎಫೆಕ್ಟ್ ಆಗ್ತದೆ. ಫ್ಯಾಮಿಲಿಯಲ್ಲಿ ಸಮಾಧಾನ ಇರುವುದಿಲ್ಲ, ಫ್ಯಾಮಿಲಿಯಲ್ಲಿ ಯಾವಾಗಲೂ ನಿರಂತರವಾಗಿ ಜಗಳ ಇರುವಂಥದ್ದಾಗಿದೆ. ಯಾಕೆ? ಬಿಕಾಸ್ ಆಫ್ ಪರ್ಸನಲ್ ಸಿನ್. ಯೇಸು ಸ್ವಾಮಿ ಆತನಿಗೆ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಪಾಪ ಮಾಡಬೇಡ, ಇನ್ನು ಕೇಡು ಹೆಚ್ಚಾಗ್ತದೆ ಎಂಬುದಾಗಿ. ಇವತ್ತು ಒಂದು ವೇಳೆ ನೀವು ಪರ್ಸನಲ್ ಸಿನ್ ನಲ್ಲಿ ಜೀವಿಸ್ತಾ ಇರುವುದಾದರೆ ಪರಿಶುದ್ಧಾತ್ಮ ನಿಮಗೆ ಹೇಳ್ತಾ ಇದ್ದಾನೆ, ಸ್ಟಾಪ್ ಸಿನ್ನಿಂಗ್. ಪಾಪ ಮಾಡುವುದು ನಿಲ್ಲಿಸು, ಇನ್ನು ಹೆಚ್ಚಿನ ಕೇಡಾದೀತು. ದೇವ್ರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನಲ್ಲ. ಹಲ್ಲೆಲೂಯಾ. ದೇವ್ರು ಅಡ್ವಾನ್ಸ್ ಆಗಿ ಹೇಳ್ತಾರೆ, ಮಾಡಬೇಡ, ಅದು ಮುಂದೆ ನಿನ್ನ ಲೈಫಲ್ಲಿ ಹಾಳಾಗ್ತೀಯ ಅಂತ ಹೇಳಿ. ಆದರೆ ಡೆವಿಲ್ ಹೇಳ್ತಾನೆ, ಇಲ್ಲ ಈಗ ಎಂಜಾಯ್ ಮಾಡು, ನಡೀತದೆ, ಮುಂದೆ ನೀನು ಮಾಡ್ಲಿ ಅಂದ್ರೆ ನಡೀತದೆ. ನಾವೇನಂತೇವೆ, ಈಗೇ ವಯಸ್ಸದ, ಈಗ ಮಾಡ್ಲಿ ಅಂದ್ರೆ ಯಾವಾಗ ಮಾಡೋಣ, ಈಗೇ ವಯಸ್ಸದ, ನಾವೆಲ್ಲ ಹೀಗೆ ಅನ್ಭವಿಸ್. ಇಲ್ಲ, ಇಲ್ಲೇ ನಮ್ನ ಎಂಡ್ ಆಗಂಗಿಲ್ಲ. ದೇರ್ ಇಸ್ ಒನ್ ಅನದರ್ ಲೈಫ್. ಅಲ್ಲಿ ಇನ್ನೊಂದು ಜೀವಿತ ಇದೆ. ಇಲ್ಲಿ ನೀನು ಏನನ್ನು ಮಾಡುತ್ತೀಯೋ ನಿನ್ನ ಭವಿಷ್ಯದಲ್ಲಿ ಎಲ್ಲಿ ಹೋಗ್ತಿ ಎಂಬುದಾಗ ಅದು ಡಿಸೈಡ್ ಮಾಡುವಂಥದ್ದಾಗಿದೆ. ಓಕೆ, ನೋಡ್ರಿ, ಎವ್ರಿ ಸಿಕ್ನೆಸ್ ಈಸ್ ನಾಟ್ ಆಫ್ ಸಿನ್, ಬಟ್ ಪಾಸಿಬಲಿ ಸಿನ್ ಓಪನ್ ದ ಡೋರ್ ಫಾರ್ ಸಿಕ್ನೆಸ್. ಪ್ರತಿಯೊಂದು ಪಾಪ, ಅದೇ ಪ್ರತಿಯೊಂದು ರೋಗ ಪಾಪದಿಂದ ಬಂದಿದೆ ಎಂಬುದಾಗಿ ಅಲ್ಲ, ಆದರೆ ಪಾಸಿಬಲಿ ಪಾಪದಿಂದನೇ ರೋಗಕ್ಕೆ ಡೋರ್ ಓಪನ್ ಆಗಿದೆ. ಎರಡನೇದಾಗಿ ಯಾಕೆ ರೋಗದಲ್ಲಿ ಜೀವಿಸ್ತಾರೆ ಅಂತಂದ್ರೆ, ಸ್ಟ್ರೈಫ್, ಎನ್ವಿ, ಅನ್ಫರ್ಗ್ಯೂನೆಸ್, ಬಿಟರ್ನೆಸ್ ಲೀಡ್ ಟು ಸಿಕ್ನೆಸ್. ಕನ್ನಡದಲ್ಲಿ ಹೇಳ್ತೇನೆ, ಅಸೂಯೆ, ಜಗಳ, ಕ್ಷಮಿಸದೇ ಇರುವಂಥದ್ದು, ಬಿಟರ್ನೆಸ್, ಕಹಿ ಭಾವನೆ, ಇವು ಅನಾರೋಗ್ಯಕ್ಕೆ ಕಾರಣವಾಗ್ತದೆ. ಸ್ತ್ರೀಯರಿಗೆ ಬಹಳ ಮಂದಿಗೆ ಹೊಟ್ಟೆ ನೋವಿರ್ತದೆ. ಯಾಕೆ ಅಂದ್ರೆ ಹೊಟ್ಟೆ ಕಿಚ್ಚಿರ್ತದೆ. ಹಲ್ಲೆಲೂಯಾ. ಗಂಡು ಮಕ್ಕಳಿಗೆ ಬಹಳ ಸಿಟ್ಟಿರ್ತದೆ. ಯಾಕೆಂದ್ರೆ ಅಲ್ಲಿ ಜಗಳ, ಅಸೂಯೆ, ಎನ್ವಿ, ದ್ವೇಷ. ನೀವು ದ್ವೇಷದಲ್ಲಿ ಜೀವಿಸ್ತಾ ಇದ್ರೆ, ನೀವು ಕ್ಷಮಿಸದೇ ಇರುವುದರಿಂದ ಜೀವಿಸುವಾಗ ನಾವು ಹೇಳ್ತೇವೆ, ಅವರನ್ನ ನಾನು ಎಂದಿಗೂ ಕ್ಷಮಿಸಂಗಿಲ್ರಿ, ಸತ್ರು ಕ್ಷಮಿಸಂಗಿಲ್ಲ. ಸತ್ ಬಳಕ ಇನ್ನೇನು ಕ್ಷಮಿಸ್ತೀಯ, ನೀನೇ ಇರಂಗಿಲ್ಲ. ಸತ್ರು ಕ್ಷಮಿಸಂಗಿಲ್ಲ. ಅನ್ಫಾರ್ಗಿವ್ನೆಸ್ ಅದನ್ನು ಕ್ಯಾರಿ ಮಾಡ್ತಾರೆ. ಎನ್ವಿ, ಬೈಬಲ್ ಅಲ್ಲಿ ಹೇಳ್ತದೆ, ದ್ವೇಷ ನಿನ್ನ ಎಲುಬುಗಳನ್ನು ಸವಿತದಂತೆ. ನೀನು ಎಷ್ಟು ದ್ವೇಷದಲ್ಲಿ ಜೀವಿಸ್ತಾ ಇರ್ತೀಯೋ ನಿನ್ನ ಎಲುಬುಗಳು ಏನಾಗ್ತದಂತೆ, ಸವಿತದಂತೆ. ನೀನು ಎಷ್ಟು ಕಲಹದಲ್ಲಿ, ಹೊಟ್ಟೆ ಕಿಚ್ಚು, ಜಗಳ, ಅಸೂಯೆ, ಅನ್ಫಾರ್ಗಿವ್ನೆಸ್, ಬಿಟರ್ನೆಸ್, ಕಹಿ. ನಾವು ಹೇಳ್ತೇವೆ, ಅವನ ಹೆಸರು ಎತ್ತಬೇಡ, ನನಗೆ ಆಗಂಗಿಲ್ಲ, ಅವ್ರ ಹೆಸರು ಕೇಳಕ್ಕೂ ನನಗೆ ಇಷ್ಟಪಡಂಗಿಲ್ಲ. ನಿನ್ನಲ್ಲಿ ಬಿಟರ್ನೆಸ್ ಇರುವುದಾದರೆ ಯು ಆರ್ ಓಪನಿಂಗ್ ಡೋರ್ ಫಾರ್ ಸಿಕ್ನೆಸ್. ಹಲ್ಲೆಲೂಯಾ. ನಿನಗೆ ಕ್ಷಮಿಸದೆ ಹೋದರೆ ನಿನ್ನ ಅನಾರೋಗ್ಯಕ್ಕೆ ನೀನು ಡೋರ್ ಅನ್ನು ಓಪನ್ ಮಾಡ್ತಾ ಇದೆ. ಯೇಸು ಸ್ವಾಮಿ ಹೇಳಿದರು, ನನ್ನ ತಂದೆ ನಿಮ್ಮನ್ನು ಕ್ಷಮಿಸಿದಂತೆ ನೀವು ಒಬ್ಬರನ್ನೊಬ್ಬರು ಕ್ಷಮಿಸಿರಿ. ಹಲ್ಲೆಲೂಯಾ. ಯಾರು ಕ್ಷಮಿಸ್ಲಿಕ್ಕೆ ಸಾಧ್ಯ ಗೊತ್ತಾ? ಯಾರು ಕ್ಷಮಾಪಣೆಯನ್ನು ಹೊಂದಿದ್ದಾರೆ ಅವರೇ ಕ್ಷಮಿಸ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಯಾರು ಕ್ಷಮಾಪಣೆ ಹೊಂದಿಲ್ಲ ಅವ್ರಿಗೆ ಕ್ಷಮಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. Those who have received forgiveness, they only can forgive. ಅದಕ್ಕೆ ಯೇಸು ಸ್ವಾಮಿ, ತಂದೆಯಾದ ದೇವರು ಹೇಳಿದ್ರು, ಯಾರು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸ್ತೀರೋ ನನ್ನ ತಂದೆ ನಿಮ್ಮ ಪಾಪಗಳು, ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. ಹಲ್ಲೆಲೂಯಾ. ನೋಡ್ರಿ, ವಚನ ನೋಡ್ರಿ, ಯಾಕೋಬನ ಬರೆದ ಪತ್ರಿಕೆ, ಜೇಮ್ಸ್ ಚಾಪ್ಟರ್ 3 ವರ್ಸ್ 14-15. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷ ಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಣಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು, ಪಕ್ಷ ಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಅಲ್ಲಿ ರೆಡ್ ಅಲ್ಲಿ ನಾನು ಅಂಡರ್ಲೈನ್ ಮಾಡಿ ನೋಡ್ರಿ, ಡಿಸ್ಆರ್ಡರ್ ಅಂಡ್ ಎವ್ರಿ ಇವಿಲ್ ಪ್ರಾಕ್ಟೀಸ್. ಎಲ್ಲಿ ಜಗಳ ಇರ್ತದೆ, ಗಂಡ ಹೆಂಡತಿ ಮಧ್ಯೆ ಜಗಳ, ಮಕ್ಕಳ ತಂದೆ ತಾಯಿಗಳ ಮಧ್ಯೆ ಜಗಳ ಇದ್ರೆ ಕುಟುಂಬದಲ್ಲಿ ಡಿಸ್ಆರ್ಡರ್, ಎವ್ರಿ ಇವಿಲ್ ಪ್ರಾಕ್ಟೀಸ್, ಎಲ್ಲ ನೀಚವಾದ ಕೆಲಸಗಳು ನಡೀತಾ ಇರ್ತದೆ. ಈ 3 ಕಾರ್ಯಗಳಿದ್ರೆ, ಸ್ಟ್ರೈಫ್, ಎನ್ವಿ, ಬಿಟರ್ನೆಸ್. ಹಲ್ಲೆಲೂಯಾ. ದ್ವೇಷ ಬೇಕಾ ನಮಗೆ? ಅಸೂಯೆ ಬೇಕಾ? ಜಗಳ ಬೇಕಾ?
ಜ್ಞಾನೋಕ್ತಿಯಲ್ಲಿ ಹೇಳುತ್ತದೆ, ಯಾವ ರೀತಿ ಮಳೆ ಬಂದಾಗ ಅದು ತಟನೆ ಹನಿ ಸೋರ್ತದೋ ಹಾಗೆ ತಟನೆ ಇರುವ ಹೆಂಡತಿ ಕೂಡ ಹಂಗೆ ಇದ್ದಾಳ ಅಂತ ಹೇಳಿ. ಹಲ್ಲೆಲೂಯಾ. ಯಾವ ರೀತಿ ಅದು ಟಿಕ್ 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 ಅಂತ ಬೀಳ್ತದಲ್ಲ, ಹೆಂಡತಿಯರು ಗಂಡ್ಮಕ್ಳು ಬಹಳ ಖುಷಿ ಆಗ್ತಿದ್ದಾರೆ. ಹಾ ಹೇಳ್ರಿ ಬ್ರದರ್, ಹೇಳ್ರಿ ಇನ್ನ ಹೇಳ್ರಿ, ಬರ್ತೀನಿ ಅಲ್ಲಿಗೂ. ಸೊ ವಾಕ್ಯ ಹೇಳುತ್ತದೆ, ಜಗಳ ಗಂಟಿಯ ಜೊತೆಗಿರುವುದಕ್ಕಿಂತ ಮಾಳಿಗೆಯ ಮೇಲೆ ಹೋಗಿ ವಾಸ ಮಾಡುವುದು ಲೇಸು ಅಂತೆ. ಜಗಳ ಅನಾರೋಗ್ಯಕ್ಕೆ ಎಡೆ ಮಾಡಿ ಕೊಡ್ತದೆ. ಆದರೆ ಗಂಡ್ಮಕ್ಳು ಕೂಡ ಫುಲ್ ಆರಾಮಾಗಿರ್ತಾರೆ, ಯಾವುದೇ ಕೆಲಸ ಮಾಡಂಗಿಲ್ಲ. ಗಂಡ್ಮಗ ಇದ್ದೀನ, ಐ ಆಮ್ ಮ್ಯಾನ್, ನಾನು ಏನು ಮಾಡಂಗಿಲ್ಲ, ನಾನು ಹೇಳ್ತೀನಿ ಕೂಡು ಅಂದ್ರೆ ಕೂಡ್ಬೇಕು, ಹೇಳಂದ್ರೆ ಹೇಳ್ಬೇಕು. ಅಲ್ಲೆಲ್ಲೂ ನಿಮ್ ಮ್ಯಾರೇಜ್ ಆಗಿಯಪ್ಪ, ನೀನ್ ಕೆಲ್ಸಕ್ಕೆ ಇಟ್ಕೊಂಡಿಲ್ಲ. ಕೆಲಸದವಳಲ್ಲ ಅವಳು, ಹೆಂಡತಿ. ಕ್ರಿಸ್ತನನ್ನು ಪ್ರೀತಿಸಿದ ಹಾಗೆ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಹಾಗೆ ನಿನ್ನ ಹೆಂಡತಿಯನ್ನು ಪ್ರೀತಿಸು ಅಂತ. ಕ್ರಿಸ್ತನು ಸಭೆಯನ್ನು ಹೇಗೆ ಪ್ರೀತಿಸಿದ? ತನ್ನ ರಕ್ತವನ್ನು ಕೊಟ್ಟು ಪ್ರೀತಿಸಿದ. ಸೊ ಹಾಗೆ ಜೀಸಸ್ ಹೇಳ್ತಾ ಇದ್ದಾರೆ, ನಿನ್ನ ಹೆಂಡತಿಯನ್ನು ಪ್ರೀತಿಸು ಎಂಬುದಾಗಿ. ನೋಡ್ರಿ, ಹೆಂಡತಿಯರಿಗೆ ನೀವೇನೆಲ್ಲ ಕೊಡ್ತಿರಲ್ಲ, ಅವ್ರು ರಿಟರ್ನ್ ಮಲ್ಟಿಪ್ಲೈ ಮಾಡಿ ಕೊಡ್ತಾರೆ. ಕೇಳಿಸ್ಕೊಳ್ರಿ, ವಾಟ್ ಎವರ್ ಯು ಗಿವ್ ಟು ವುಮನ್ ಶಿ ವಿಲ್ ಮಲ್ಟಿಪ್ಲೈ ಅಂಡ್ ಗಿವ್. ವೀರ್ಯ, ಸ್ಪರ್ಮ್ ಕೊಟ್ರೆ ಮಕ್ಕಳನ್ನು ಕೊಡ್ತಾಳ ಅವಳು. ರೇಷನ್ ಕೊಟ್ರೆ ಅಡಿಗೆ ಮಾಡಿ ಕೊಡ್ತಾಳೆ, ಮಲ್ಟಿಪ್ಲೈ ಮಾಡಿ ಕೊಡ್ತಾಳೆ. ಹಲ್ಲೆಲೂಯಾ. ಅವ್ರಿಗೆ ಸ್ಮೈಲ್ ಕೊಟ್ರೆ ಅವರು ಫುಲ್ ನಿಮ್ ಜೊತೆ ಬಿದ್ದು ಬಿದ್ದು ನಗ್ತಾರೆ. ಮಲ್ಟಿಪ್ಲೈ ಕೊಡ್ತಾರೆ. ಒಂದು ವೇಳೆ ನೀವು ಬೈದ್ರೆ ರಿಪೀಟ್ ಅದು ಮಲ್ಟಿಪ್ಲೈ. ಅವಳು ಏನು ಇಟ್ಕೊಳಂಗಿಲ್ಲ, ಏನಿಲ್ಲ, ನೀವು ಕೊಡ್ತಿರೋದು ರಿಪೀಟ್ ಆಗಿ ಮಲ್ಟಿಪ್ಲೈ ಮಾಡಿ ಕೊಡ್ತಾಳೆ. ಸೊ ನೀವು ಏನು ಕೊಡ್ತಾ ಇದ್ರಿ ಅದರ ಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ವಂಡರ್ಫುಲ್ ಆಗಿ ದೇವರು ಕ್ರಿಯೇಟ್ ಮಾಡಿದ್ದಾರೆ. ದೇ ಆರ್ ಮಲ್ಟಿಪ್ಲೈಯರ್ಸ್. ಅವರು ಮಲ್ಟಿಪ್ಲೈ ಮಾಡುವವರಾಗಿದ್ದಾರೆ. ಅದಕ್ಕಾಗಿ ನೀವೇನು ಕೊಡ್ತಾ ಇದ್ರಿ ನಿಮಗೆ ಅದೇ ರಿಟರ್ನ್ ಬರ್ತದೆ. ಬೈದ್ರಿ, ನೀವು ಒಂದು ಬೈಗುಳ ಬೈದ್ರಿ, ಅದು ಒಂದು ವಾರ್ತನ ಬೈಗುಳ ಚಾಲನೆ ಇರ್ತದೆ. ಅದು ನೀ ಅವಾಗ ಹಂಗಂದಿದ್ದಲ್ಲ, ನೆನ್ಪದ ನಿನಗ? ನಾ ಅಂತ ತಾಳ್ಕೊಂಡಿನಿ, ನಾ ಅಂತ ನಿನ್ ಜೊತೆ ಸಂಸಾರ ಮಾಡ್ತಾ ಇದ್ದೆ, ಇಲ್ಲ ಅಂದ್ರೆ ಯಾವಾಗೋ ಬಿಟ್ಟು ಹೋಗ್ಬಿಡ್ತಿದ್ವಿ ನಾವು. ಹಲ್ಲೆಲೂಯಾ. ಸೊ ಸ್ಟ್ರೈಫ್, ಅನ್ಫಾರ್ಗಿವ್ನೆಸ್ ಲೀಡ್ ಟು ಸಿಕ್ನೆಸ್. ಬರೀ ಶಾರೀರಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾದ ಅನಾರೋಗ್ಯ. ಎಷ್ಟೋ ಮಂದಿ ಯಾಕೆ ಸುಸೈಡ್ ಮಾಡ್ಕೋತಾರೆ? ಬಿಕಾಸ್ ಆಫ್ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ, ಮಾನಸಿಕವಾಗಿ ಅನಾರೋಗ್ಯದಲ್ಲಿದ್ದಾರೆ. ಇವೆಲ್ಲದಕ್ಕೂ ಅದು ಕಾರಣ ಆಗಿದೆ. ನೋಡಿ, ಸೆಲ್ಫಿಶ್ ಆಂಬಿಷನ್, ಬಿಟರ್ ಎನ್ವಿ, ಇವು ಇಲ್ಲ ಅಂತಂದ್ರೆ ನಾವು ಆರೋಗ್ಯದಲ್ಲಿರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಹೆಲ್ತ್ ಈಸ್ ವೆಲ್ತ್ ಎಂಬುದಾಗಿ. ಏನು? ಆರೋಗ್ಯವೇ ಏನಂತೆ? ನಿಮ್ಮ ಹತ್ರ ಎಷ್ಟೇ ಕೋಟಿ ಇದ್ರು ಆರೋಗ್ಯ ಇಲ್ಲ ಅಂತಂದ್ರೆ ಅದೆಲ್ಲ ಒಯ್ದು ಎಲ್ಲಿಡ್ತೀವಿ? ಅನಾರೋಗ್ಯಕ್ಕಾಗಿ ಇಡ್ತೀವಿ. ಹಲ್ಲೆಲೂಯಾ. ಜೀಸಸ್ ಹೇಳಿದ್ರು ಇವಾಗ ಬಾ ಅಂತ ಹೇಳಿ ಅವ್ರ ಫ್ಯಾಮಿಲಿ ಎಲ್ರಿಗೂ ಕರೆದ್ರು. ಕೇಳಿಸ್ಕೊಡ್ರಿ, ಅವ್ರ ಫ್ಯಾಮಿಲಿ ಎಲ್ರಿಗೂ ಕರೆದು ನಾಷ್ಟ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಇಟ್ಸ್ ಟೈಮ್ ಟು ಗೋ ಟು ಮೈ ಪ್ಲೇಸ್. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ತಂದೆಗೆ ಏನಾಯ್ತು, 90 years ಆಗಿದೆ, ಏನು ಮಾತಾಡ್ತಾ ಇದ್ದಾನೆ? ಅವ್ರು ಹೇಳ್ತಾ ಇದ್ದಾರೆ, ಇಟ್ಸ್ ಟೈಮ್, ಐ ಆಮ್ ಗೋಯಿಂಗ್ ಟು ಮೈ ಹೋಮ್, ನನ್ನ ಮನೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅವ್ರು ನಾಷ್ಟ ಮಾಡಿದ್ದಾರೆ. ನಾಷ್ಟ ಮಾಡಿ ಅವರೆಲ್ಲರಿಗೂ ಬಾಯ್ ಹೇಳಿ ಜಸ್ಟ್ ಹಿಂಗೆ ಬಾಗ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಡೆತ್ ಅಂದ ತಕ್ಷಣ ನಾವು ಏನು ಮಾಡ್ತೀವಿ ಗೊತ್ತಾ? ದೇವ್ರು ಏನು ಹೇಳ್ತಾರೆ ಗೊತ್ತಾ? ದೇವರು ಯಾರನ್ನಾದ್ರೂ ತಗೋಬೇಕಂದ್ರೆ ರೋಗ ಕೊಟ್ಟು ರೋಗದಲ್ಲಿ ನರಳಿಸಿ ಆಮೇಲೆ ಅವ್ರಿಗೆ ತಗೋತಾನಂತೇಳಿ. ಹಂಗೆ ಬಿಲೀವ್ ಮಾಡ್ತೀರಾ? ಹಂಗೆ ಬಿಲೀವ್ ಮಾಡ್ತಾ ಇದ್ರೆ ಚೇಂಜ್ ಮಾಡ್ರಿ. ಹಲ್ಲೆಲೂಯಾ. ಪೌಲನು ಹೇಳಿದನು, ಐ ಹ್ಯಾವ್ ಫಿನಿಶ್ಡ್ ಮೈ ಕೋರ್ಸ್, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಈಗ ನನಗೆ ಹೋಗುವ ಸಮಯ ಬಂದಿದೆ. ಅವನಿಗೆ ಗೊತ್ತಿತ್ತು ನಾನು ಯಾವಾಗ ಹೋಗಬೇಕು ಯಾವಾಗ ಹೋಗಬಾರ್ದು ಅಂತ ಹೇಳಿ. ಹಲ್ಲೆಲೂಯಾ. ಸೊ ಅಂಥ ವಾಕ್ಯಗಳು ನಮ್ಮಲ್ಲಿ ದೇವರು ಕೊಡಲ್ಪಟ್ಟಿದ್ದಾರೆ. ದೇವರ ಚಿತ್ತ ಇದೆ ನಾವು ಆರೋಗ್ಯದಲ್ಲಿ ಇರಬೇಕೆಂಬುದಾಗಿ. ಆದರೆ ಅಸೂಯೆ, ಹೊಟ್ಟೆ ಕಿಚ್ಚು,
ಕ್ಷಮಿಸದೇ ಇರುವಂಥದ್ದು ಇದ್ರೆ ನೀವು ಅನಾರೋಗ್ಯಕ್ಕೆ ಎಡೆ ಮಾಡಿ ಕೊಡ್ತಾ ಇದ್ದೀರಿ. ಅದಕ್ಕೆ ಇವತ್ತಿನಿಂದ ನೋ ಮೋರ್ ಫೈಟಿಂಗ್. ಹೇಳ್ರಿ, ಫೈಟಿಂಗ್ ಇಲ್ಲ ಇವಾಗ. ಗಂಡನ ಜೊತೆ ಫೈಟಿಂಗ್ ಇಲ್ಲ, ಹೆಂಡತಿ ಜೊತೆ ಫೈಟಿಂಗ್ ಇಲ್ಲ. ಬ್ರದರ್ ಅವ್ರು ಮಾಡ್ತಾರಲ್ರಿ, ಏನ್ ಮಾಡೋದು? ನೀನ್ ಸುಮ್ಮನೆ ಇರು. ಹಲ್ಲೆಲೂಯಾ. ನೀನ್ ಎಷ್ಟು ಸುಮ್ಮನೆ ಇರ್ತೀಯೋ ಅಷ್ಟು ನೀನ್ ಆರೋಗ್ಯವಾಗಿರ್ತಿ, ನೀನ್ ಹೆಲ್ದಿ ಆಗಿರ್ತಿ. ನಿನ್ನ ಆರೋಗ್ಯ ಮುಖ್ಯ ಅಲ್ಲ. ನೀನ್ ಆರೋಗ್ಯವಾಗಿದ್ರೆ ಅವ್ರಿಗೆ ನೋಡ್ಕೋಬಹುದು. ಅವ್ರು ಎಷ್ಟು ಬೈದು ಸುಸ್ತಾಗಿ ಆಗಿರ್ತಾರೆ, ಆಮೇಲೆ ಹೋಗಿ ಅವ್ರಿಗೆ ಕಾಫಿ ಮಾಡ್ಕೊಡ್ರಿ. ತಗೋ, ಬೈದು ಸುಸ್ತಾಗಿದೆ, ಸ್ವಲ್ಪ ಸುಧಾರಿಸ್ಕೋ. ಊಟ ಮಾಡಾಕ್ರಿ, ಸ್ವೀಟ್ ತಿನ್ನಿಸ್ರಿ. ಎಷ್ಟು ಚಂದ ಬೈದಿಯಪ್ಪ, ತಗೋ ಸ್ವೀಟ್ ತಿನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಮೂರನೇದಾಗಿ ಅನ್ವರ್ದಿ ಈಟಿಂಗ್. ಅನ್ವರ್ದಿ ಈಟಿಂಗ್, ಅನ್ವರ್ದಿ ಈಟಿಂಗ್ ಅಂದ್ರೆ ತಪ್ಪಾದ ರೀತಿಯಾಗಿ ತಿನ್ನುವುದು. ಅದು ದೇವರ ಮೊದಲಗತಿ ಆಗಿದೆ. ನಿಮಗಿಷ್ಟ ಆಗ್ಲಿಲ್ಲ, ಬಾಯಿ ಮುಚ್ಕೊಂಡಿರ್ರಿ. ಆದರೆ ಸಭೆ ಎಂದು ದೂಷಣೆ ಮಾಡಬೇಡ್ರಿ. ಅವ್ರು ಹಂಗಂಡ್ರೆ ಆಗಂಗಿಲ್ಲ, ಇವ್ರ ಕಂಡ್ರೆ ಆಗಂಗಿಲ್ಲ, ನನಗೆ ಅದು ಆಗಂಗಿಲ್ಲ, ಇದು ಆಗಂಗಿಲ್ಲ. ಸೈಲೆಂಟ್ ಆಗಿರು. ಯಾಕೆ ಗೊತ್ತಾ? ನಿನಗೆ ಗೊತ್ತೂ ಆಗಲಿ ಈ ಸಮಸ್ಯೆಗೆ ಯಾಕೆ ಬರ್ತಾ ಇದೆ. ಎಲ್ಲ ಟೆಸ್ಟ್ ಮಾಡ್ತಾರೆ, ಎಲ್ಲ ನೋಡ್ತಾರೆ, ಎಲ್ಲ ನಾರ್ಮಲ್ ಬರ್ತದೆ. ಯಾಕೆ ಇದು ಸಮಸ್ಯೆ ಬಂತು ಅಂದ್ರೆ ಗೊತ್ತಾಗಂಗಿಲ್ಲ. ಬಿಕಾಸ್ ಅಯೋಗ್ಯವಾಗಿ ಸಭೆಗೆ ವಿರುದ್ಧವಾಗಿ ಅವರು ಮಾತನಾಡಿರುವುದರಿಂದ, ಸಭೆಗೆ ವಿರುದ್ಧವಾಗಿ ಅವರು ದೂಷಿಸುವುದರಿಂದ ಅವ್ರ ಕುಟುಂಬದಲ್ಲಿ ಕಲಹಗಳು, ಅವರ ಜೀವಿತದಲ್ಲಿ ಕಲಹಗಳು, ಅನಾರೋಗ್ಯಕ್ಕೆ ಅವರು ಬಾಗಿಲನ್ನು ತೆರೀತಾರೆ. ಆಮೇಲೆ ಸ್ಪಿರಿಟ್ ಆಫ್ ಇನ್ಫಾರ್ಮಿಟಿ. ಲೂಕನ ಬರ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನ. ಲೂಕನ ಬರ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನ. ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡು ಬಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಸ್ಪಿರಿಟ್ ಆಫ್ ಇನ್ಫಾರ್ಮಿಟಿ. ದೆವ್ವದ ರೋಗ ಬಡಿದು ಅವಳು ಹೇಗಿದ್ದಳಂತೆ? ಹೀಗೆ ಇದ್ಲಂತೆ. ಅವಳ ಲೈಫಲ್ಲಿ ಯಾವತ್ತೂ ಕೂಡ ಹಿಂಗೆ ಮೇಲ್ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಸ್ಪಿರಿಟ್ ಆಫ್ ಇನ್ಫಾರ್ಮಿಟಿ. ನೋಡ್ರಿ, ಆ ರೋಗ ಬಂತು ಅಂದ್ರೆ ಯಾವತ್ತೂ ಕೂಡ ವ್ಯಕ್ತಿ ಮೇಲ್ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ಕಲ್ಕತ್ತಾದಲ್ಲಿ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ, ICU ವಾರ್ಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ದಿನನಿತ್ಯ ಮರಣವನ್ನು ನೋಡ್ತಾ ಇದ್ದೆ, ದಿನನಿತ್ಯ ಡೆತ್ಸ್. ಮಧ್ಯದಲ್ಲಿ ನನ್ನ ಅಕ್ಕಪಕ್ಕ ಸತ್ತಿರ್ತಿರು, ಅವ್ರಿಗೆ ಕ್ಲೀನಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ದಿದ್ವಿ. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಿದ್ದ, ಅವನು ತನ್ನ ಹೆಂಡತಿಯನ್ನು 3 ತಿಂಗಳು ಅಡ್ಮಿಟ್ ಮಾಡಿದ. ಕಲ್ಕತ್ತಾದಲ್ಲೇ ಒನ್ ಆಫ್ ದ ಟಾಪ್ ಹಾಸ್ಪಿಟಲ್ ಅದು. ಆಲ್ಮೋಸ್ಟ್ 20 ಫ್ಲೋರ್ ಇದೆ ಅದು. ಅದರಲ್ಲಿ ಅವನು 3 ತಿಂಗಳಿಂದ ಅವನ ಹೆಂಡತಿಗೆ ಕೋಮಾದಲ್ಲಿದ್ದಾಳೆ, ಆದರೂ ಕೂಡ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದ. ಆಫ್ಟರ್ 3 months ಅವನ ಹೆಂಡತಿ ಸತ್ತು ಹೋದ್ಲು. ಎಷ್ಟು ಲಕ್ಷ ಬಂತು ಗೊತ್ತಾ? ಆಲ್ಮೋಸ್ಟ್ 20 lakhs ಬಿಲ್ ಬಂತು. ಅವನು ಬಹಳ ಬಡವನು, ಬಾಡಿ ಕೊಡ್ತಾ ಇಲ್ಲ. ಅವನು ಇಡೀ ಮನಿ ಎಲ್ಲ ಮಾರಿ ತನ್ನ ಹೆಂಡತಿ ಬಾಡಿಯನ್ನು ಬಿಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಸ್ಪಿರಿಟ್ ಆಫ್ ಇನ್ಫಾರ್ಮಿಟಿ. ಅವಳ ಲೈಫಲ್ಲಿ ಎದ್ದೇಳಕ್ಕೆ ಆಗಿಲ್ಲ. ವಾಕ್ಯ ಹೇಳುತ್ತದೆ, ರೋಗ ಎಂಬ ಶಾಪ, ರೋಗ ಎಂಬ ದರಿದ್ರತನ ಬಡಿತು ಅಂದ್ರೆ ಅದು ಎದ್ದೇಳಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಆದರೆ ದೇವರ ನಾಮಕ್ಕೆ ಸ್ತೋತ್ರ, ಯೇಸು ಆ ರೋಗವನ್ನು ಹೊತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಯೇಸು ಆ ಶಾಪವನ್ನು ಹೊತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆ ಸ್ತ್ರೀಗೆ ಯೇಸು ಹೇಳ್ತಾ ಇದ್ದಾರೆ, ಈಗ ನಿನಗೆ ಗುಣವಾಗಿದೆ, ಎದ್ದು ನಡೆ ಎಂಬುದಾಗಿ. ಅವಳ ಆರೋಗ್ಯವನ್ನು ಹೊಂದಿಕೊಂಡು ಹೋಗ್ತಾ ಇದ್ದಾಳೆ. ಹಲ್ಲೆಲೂಯಾ. ನೋಡ್ರಿ, ಆಮೇಲೆ ನ್ಯಾಚುರಲ್ ಪ್ರಾಬ್ಲಮ್, ನ್ಯಾಚುರಲ್ ಸೊಲ್ಯೂಷನ್. ಸ್ವಾಭಾವಿಕವಾದಂಥ ತೊಂದರೆಗಳು ಸ್ವಾಭಾವಿಕವಾಗಿ ಪರಿಹಾರ ಇದೆ. ಚೇಂಜ್ ಯುವರ್ ಡೈಟ್. ಅನೇಕ ಸಲ ನಾವು ತಪ್ಪಾದ ಊಟ ಮಾಡುವುದರಿಂದ ಬರ್ತದೆ, ಅದು ತಪ್ಪಾದ ಟೈಮಿಂಗ್ ಅಲ್ಲಿ ಊಟ ಮಾಡುವುದರಿಂದ. ಹಲ್ಲೆಲೂಯಾ. ದೇವರು ಹೇಳಿದ್ದಾರೆ, ಹಗಲತ್ತಲ್ಲಿ ಕೆಲಸ ಮಾಡ್ರಿ, ഇരുಳು ಬಂದಾಗ ಯಾರು ಕೆಲಸ ಮಾಡೋಕ್ಕಾಗಂಗಿಲ್ಲ. ರಾತ್ರಿ 12 ಗಂಟೆಗೆ 1 ಗಂಟೆಗೆ 2 ಗಂಟೆಗೆ ಊಟ ಮಾಡ್ತಾ ಇದ್ರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗ್ತದೆ. ಹಲ್ಲೆಲೂಯಾ. ನ್ಯಾಚುರಲ್ ಪ್ರಾಬ್ಲಮ್, ನ್ಯಾಚುರಲ್ ಸೊಲ್ಯೂಷನ್. ನಿನ್ನ ಟೈಮಿಂಗ್ ಅನ್ನು ಚೇಂಜ್ ಮಾಡ್ಕೋ, ಆಟೋಮೆಟಿಕ್ ಆರೋಗ್ಯ ಬರ್ತದೆ. ಕೆಲವರು ಈ ಜಂಕ್ ಫುಡ್, ನೋಡ್ರಿ, ಜಂಕ್ ಫುಡ್ ಅದು ಹೆಂಗಿದೆ ಅಂದ್ರೆ ಗಾರ್ಬೇಜ್ ಇದ್ದಂಗೆ. ಅದು ಕಂಟಿನ್ಯೂಸ್ ಆಗಿ ತಿಂತಾ ಇದ್ರೆ ಫ್ಯಾಟ್ ಬರ್ತದೆ, ಎಲ್ಲ ಬರ್ತದೆ. ಸೊ ಅನಾರೋಗ್ಯ ಕೂಡ ಬರ್ತದೆ. ಸೊ ನಾವು ಹೊಟ್ಟೆ ನೋವು ಬಂದಾಗ, ಗ್ಯಾಸ್ಟ್ರಿಕ್ ಆದಾಗ, ನಾವು ಅದು ಇದು ಆದಾಗ ಪ್ರೇಯರ್ ಮಾಡ್ರಿ ಪಾಸ್ಟರ್, ಪ್ರೇಯರ್ ಮಾಡ್ರಿ. ಅದು ಪ್ರೇಯರಿಂದ ಸಾಲ್ವ್ ಆಗಂಗಿಲ್ಲ. ನಿನ್ನ ಊಟದ ಆಹಾರವನ್ನು, ಟೈಮಿಂಗ್ ಅನ್ನು ಚೇಂಜ್ ಮಾಡು, ಆಟೋಮೆಟಿಕ್ ಸಾಲ್ವ್ ಆಗ್ತದೆ.
ಕೆಲವೊಂದು ಸಮಯದಲ್ಲಿ ನಾವು ಅನ್ಕೋತೇವೆ ಎಲ್ಲ ಪ್ರೇಯರ್ ಮಾಡಿದ್ರೆ ಆಟೋಮೆಟಿಕ್ ಆಗ್ಬಿಡ್ತದೆ. ಇಲ್ಲ, ದೇವ್ರ ರಾಜ್ಯದಲ್ಲಿ ಯಾವುದೇ ಆಟೋಮೆಟಿಕ್ ಇಲ್ಲ. ದೇವ್ರ ರಾಜ್ಯದಲ್ಲಿ ಲಿಫ್ಟ್ ಇಲ್ಲ, ಸ್ಟೆಪ್ಸ್ ಇದಾವೆ. ಹಲ್ಲೆಲೂಯಾ. ದೇವ್ರ ರಾಜ್ಯದಲ್ಲಿ ಹಿಂಗೆ ಟಕ್ ಅಂತ ಬಟನ್ ಹೋದರೆ ಸ್ವೀ ಅಂತ ಹಿಂಗೆ ಹೋಗ್ಬೇಕಿಲ್ಲ. ಹಲ್ಲೆಲೂಯಾ. ನೀನು ಹಿಂಗ ಹಾಡಿದೆಲ್ಲ, ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ ಅಲ್ಲಿ. ಬಟ್ ಇಲ್ಲಿ ಗ್ರಾವಿಟೇಷನ್ ಇದೆ, ಲಾ. ಇಲ್ಲಿ ನಿನ್ನ ಸ್ಟೆಪ್ ಇಟ್ಟೇ ನಡಿಬೇಕು ನೀನಿಲ್ಲಿ. ಸೊ ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ ತಿಮೋತಿಗೆ, ನೀನು ಬರೇ ಯಾವಾಗ್ಲೂ ಹೊಟ್ಟೆನವ್ ಅಂತ ಇದ್ದಿ, ಸ್ವಲ್ಪ ದ್ರಾಕ್ಷಾರಸವನ್ನು ಏನಾದರೂ ತಗೋ, ಚೇಂಜ್ ಮಾಡ್ಕೊ ನಿನ್ನ ಡೈಟ್ ಅನ್ನು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬಾಡಿಗೆ 70% ನೀರು ಬೇಕು. ಅನೇಕ ಸ್ತ್ರೀಯರಿಗೆ ತಲೆನೋವು ಯಾಕೆ ಗೊತ್ತಾ? ಅವ್ರ ಬಾಡಿಯಲ್ಲಿ ಹೆಚ್ಚಾಗಿ ನೀರಿರಂಗಿಲ್ಲ. ಜಾಸ್ತಿ ನೀರು ಕುಡಿರಿ, ತಲೆನೋವೇ ಬರಂಗಿಲ್ಲ ನಿಮಗೆ. ಮೈಗ್ರೇನ್ ಯಾಕೆ ಬರ್ತದೆ ಗೊತ್ತಾ? ಬಿಕಾಸ್ ಆಫ್ ಲ್ಯಾಕ್ ಆಫ್ ವಾಟರ್. ನೀರು ಜಾಸ್ತಿ ಇಲ್ಲದೆ ಇರುವುದರಿಂದ. ಸೊ ನ್ಯಾಚುರಲ್ ಪ್ರಾಬ್ಲಮ್, ನ್ಯಾಚುರಲ್ ಸೊಲ್ಯೂಷನ್ ಅನ್ನು ದೇವರಿಟ್ಟಿದ್ದಾರೆ. ನಿಮ್ಮ ಡೈಟ್ ಅನ್ನು, ನಿಮ್ಮ ಲೈಫ್ ಸ್ಟೈಲ್ ಅನ್ನು 10 ಗಂಟೆಗೆ ದಿನನಿತ್ಯ ಎದ್ದೇಳ್ತಾ ಇದ್ರೆ ಸೂರ್ಯನ ಕಿರಣ ನಿಮ್ಮ ಮೇಲೆ ಬೀಳ್ತಾ ಇಲ್ಲ ಅಂತಂದ್ರೆ ನಿಮಗೆ ವಿಟಮಿನ್ ಡಿ ಲ್ಯಾಕ್ ಆಗ್ತದಲ್ಲ ಡಾಕ್ಟರ್? ವಿಟಮಿನ್ ಡಿ ಲ್ಯಾಕ್ ಆಗ್ತದೆ. ಆಮೇಲೆ ನಾವು ಡಾಕ್ಟರ್ ಬಳಿಗೆ ಹೋಗ್ತೀವಿ, ಅವ್ರು ಏನು ಹೇಳ್ತಾರೆ? ನಿಮಗೆ ವಿಟಮಿನ್ ಡಿ ಪೌಡರ್ ಬರೆದು ಕೊಡ್ತಾರೆ. ನೋಡ್ರಿ, ನ್ಯಾಚುರಲ್ ಆಗಿ ಸಿಗೋದು ಆರ್ಟಿಫಿಷಿಯಲ್ ಆಗಿ ತೆಗೆದುಕೊಳ್ತೇವೆ. ಅಂದ್ರೆ ಡಾಕ್ಟರ್ ಹೇಳಂಗಿಲ್ಲ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊರಿ ಅಂತ ಹೇಳಿ. ಅವ್ರೇನ್ ಮಾಡ್ತಾರೆ? ಆಯ್ತು ಬಾ ಮಗ, ಬಂದಿದ್ ಬಾ ತಗೋ. ಅವ್ರು ಹೇಳಂಗಿಲ್ಲ ಬೇಗ ಎದ್ದೇಳು, 5 ಗಂಟೆಗೆ ಎದ್ದೇಳು, ವಾಕ್ ಮಾಡು, ಸರಿಯಾಗಿ ಡೈಟ್ ಮಾಡಿ, ಏನೋ ಅನ್ನಂಗಿಲ್ಲ. ಸುಮ್ಮನೆ ನೋಡ್ತಾರೆ, ಬರೆದು ಕೊಡ್ತಾನೆ, ಹೋಗಿ. ನಾವು ಅನ್ಕೋತೇವೆ ನಾನು ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಎಲ್ಲ ಸರಿ ಆಗ್ತದೆ. ಇಲ್ಲ, ದೇವರು ನಮಗೆ ಗಾಳಿ ಕೊಟ್ಟಿದ್ದಾನೆ, ಬೆಳಕು ಕೊಟ್ಟಿದ್ದಾನೆ, ನಮಗೆ ಗಿಡಗಳನ್ನು ಕೊಟ್ಟಿದ್ದಾನೆ. ಯಾಕೆಂದ್ರೆ ನಾವು ಹೆಲ್ದಿಯಾಗಿ ಇರಬೇಕೆಂಬುದಾಗಿ. ಬಟ್ ನಾವು 10 ಗಂಟೆಗೆ ಎದ್ದಾಗ ಆರಾಮ್ ನನ್ನ ಮನಸ್ಸಿಗೆ ಬಂದಂಗೆ ನಾನು 2 ಗಂಟೆ ತನಕ ಎಚ್ಚರ ಇದ್ದು, 3 ಗಂಟೆ ತನಕ ಎಚ್ಚರ ಇದ್ದು, ಆಮೇಲೆ 10, 11ಕ್ಕೆ ಕೆಲವರು 2 ಗಂಟೆ ಕೂಡ ಎದ್ದೇಳೋರಿದ್ದಾರೆ. ನೋಡ್ರಿ, ಲೈಫ್ ಸ್ಟೈಲ್ ಹಿಂಗಿದ್ರೆ ನಾವು ಪ್ರೇಯರ್ ಮಾಡ್ತೀವಿ. ಮತ್ತು ಆಮೇಲೆ ತಲೆನೋವಾಯ್ತು, ಟೊಂಕ ಬ್ಯಾನಿ ಆಯ್ತು, ಅದು ಬ್ಯಾನಿ ಆಯ್ತು, ಇದು ಬ್ಯಾನಿ. ದೇವ್ರು ಹೇಳಿದ್ದಾರೆ ಈ ಟೈಮಿಂಗ್ ಅಲ್ಲಿ ಇದು ಮಾಡಿದ್ರೆ ನಿನಗೆ 100% ನೀನೇ ಡೋರ್ ಓಪನ್ ಮಾಡ್ತಾ ಇದೆ. ಮತ್ತು ಆಮೇಲೆ ಹೇಳೋದು, ದೇವ್ರು ಎಲ್ಲಿದ್ದಾನೋ ಏನೋ ರೀ, ನನ್ನ ಮಗ ಚರ್ಚಿಗೆ ಹೋಗ್ತಾನೆ ಇದ್ದಾನೆ, ನನ್ನ ಮಗಳು ಚರ್ಚಿಗೆ ಹೋಗ್ತಾನೆ ಇದ್ದಾಳೆ, ಚರ್ಚಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇರಬೇಕು, ಲೈಫ್ ಸ್ಟೈಲ್ ಅಲ್ಲಿ ಚೇಂಜ್ ಇಲ್ಲ. ಸೊ ಚೇಂಜ್ ಯುವರ್ ಡೈಟ್, ಅಂದ್ರೆ ನಿನ್ನ ನ್ಯಾಚುರಲ್ ಅನ್ನು ನೀನು ಚೇಂಜ್ ಮಾಡುವಾಗ ನೀನು ಆರೋಗ್ಯವಾಗಿರ್ತೀವಿ. ನೆಕ್ಸ್ಟ್ ನೋಡ್ತೇವೆ, ಸೆಲ್ಫ್ ಸೆಂಟರ್ಡ್ನೆಸ್ ಲಿವಿಂಗ್ ದ ಲೈಫ್. ಯೆಶಾಯ 58:6, ಗಿವ್ ಅಂಡ್ ಸರ್ವ್. ಯಾಕೆ ಅನಾರೋಗ್ಯದಲ್ಲಿ ಬೀಳ್ತೀವಂತಂದ್ರೆ ನಾವು ಸ್ವಾರ್ಥ ಜೀವಿತವನ್ನು ಜೀವಿಸ್ತಾ ಇರ್ತೇವೆ. ಸೆಲ್ಫಿಶ್. ಎಂತ ಜೀವಿತ? ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು ಅಂತ ಹೇಳಿ ಸೆಲ್ಫಿಶ್ ಅಲ್ಲಿ ಜೀವಿಸಿದ್ರೆ ಅನಾರೋಗ್ಯದಲ್ಲಿ ಇರ್ತೀವಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರೆ ಏನಂತಂದ್ರೆ, ಕಷ್ಟಪಡುವರೆ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ನಗುವನ್ನು ನಿಮ್ಮ ಮೇಲೆ ಹಾಕಿಕೊಳ್ಳಿರಿ, ಅದು ಬಹಳ ಹಗುರವಾದದ್ದು. ಸೇವೆ ನಮಗೆ ದೇವರು ಇಡಲ್ಪಟ್ಟಿದ್ದಾರೆ. ಕೊಡುವುದು ನೋಡ್ರಿ, ನಾವು ಕೊಡುವಾಗ ಟೈಟ್ಸ್ ಯಾಕೆ ಕೊಡ್ತೇವೆ ಗೊತ್ತಾ? ಟೈಟ್ಸ್ ಕೊಡುವುದರಿಂದ ನಾವು ದೇವರಿಗೆ ಕೊಡ್ತಾ ಇಲ್ಲ, ಅದು ದೇವರ ಲಾ ಇದೆ, ನೀವು ಟೈತ್ ಕೊಡ್ಬೇಕೆಂಬುದಾಗಿ. ಅದನ್ನು ಕೊಡುವುದರ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ ಗೊತ್ತಾ? ನಮ್ಮಲ್ಲಿ ಒಂದು ಕ್ಯಾರೆಕ್ಟರ್ ಅನ್ನು ಬೆಳೀತಾ ಇದೆ. ಅದು ಏನ್ ಗೊತ್ತಾ? ಗಿವಿಂಗ್, ಕೊಡುವುದು. ಎಷ್ಟು ನಾವು ತೆಗೆದುಕೊಳ್ತಾ ಇರ್ತೀವೋ ಅದು ಗಟರ್ ತರ ಇರ್ತದೆ, ಒಂದು ದಿವಸ ಸ್ಟಿಂಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಇಸ್ರಾಯೇಲ್ ಅಲ್ಲಿ 2 ಸಮುದ್ರ ಇದೆ, ಒಂದು ಡೆಡ್ ಸಿ, ಒಂದು ಗ್ಯಾಲಿಲಿ. ಡೆಡ್ ಸಿ ಯಾಕೆ ಅಂತಾರೆ ಗೊತ್ತಾ? ಅಲ್ಲಿ ಅದು ಓನ್ಲಿ ರಿಸೀವಿಂಗ್ ಇದೆ, ಅದು ಬರೀ ತಗೊಳ್ತಾ ಇದೆ ನೀರದು, ಅದಕ್ಕಾಗಿ ಅದು ಡೆಡ್ ಸಿ ಇದೆ. ಗ್ಯಾಲಿಲಿ ಸಿ ಅಂತಂದ್ರೆ ಅದು ಸಮುದ್ರ. ಜೀಸಸ್ ನಡೆದ್ರು ನೋಡ್ರಿ ಸಮುದ್ರದ ಮೇಲೆ, ಪೇತ್ರ ಮೀನುಗಳನ್ನ ಹಿಡಿದು ನೋಡ್ರಿ, ಅಲ್ಲಿ ಲೈವ್ ಆಗಿರ್ತದೆ. ಯಾಕೆಂದ್ರೆ ಅದು ನೀರು ಎಲ್ಲಾ ಕಡೆ ಅದು ಹರಡ್ತಾ ಇರ್ತದೆ. ನೀನು ಸೆಲ್ಫಿಶ್ ಆಗಿ ಜೀವಿಸ್ತಾ ಇದ್ರೆ ಅನಾರೋಗ್ಯದಲ್ಲಿ ನಿನಗೆ ಬರುವಂತದ್ದಾಗಿದೆ. ಸೊ ಅದಕ್ಕೆ ಗಿವ್ ಅಂಡ್ ಸರ್ವ್, ಕೊಡು ಮತ್ತು ಸೇವೆ ಮಾಡು, ಸಭೆ ಸೇವೆ ಮಾಡು, ದೇವರ ಸೇವೆ ಮಾಡು, ನೀನು ಆರೋಗ್ಯವಾಗಿ ಇರುವಾತನಾಗಿದೆ. ನೆಕ್ಸ್ಟ್ ನೋಡ್ತೇವೆ, ಇದು ಬಹಳ ಬಹಳ ಪ್ರಾಮುಖ್ಯ, ಎಚ್ಚರದಿಂದ ಕೇಳಿಸ್ಕೊಡ್ರಿ. ಪ್ರತಿಯೊಬ್ಬರ ಜೀವಿತದಲ್ಲಿ ಇದು ಬರುವಂತದ್ದಾಗಿದೆ, ಭಯ. ಹೇಳ್ರಿ, ಫಿಯರ್. ಭಯ ಅನಾರೋಗ್ಯಕ್ಕೆ ಬಾಗಿಲನ್ನು ತೆರೆಯಲ್ಪಡುವಂತದ್ದಾಗಿದೆ. ಇಲ್ಲಿ ಓಪನ್ ಡೋರ್ ಟು ಎನಿಮಿ. ಫಿಯರಿಂಗ್ ಕಮ್ ಬೈ ಹಿಯರಿಂಗ್, ದೆನ್ ಯು ಮೆಡಿಟೇಟ್ ಆನ್ ಇಟ್. ಭಯದ ಮಾತುಗಳು ನೀನು ಕೇಳಿಸಿಕೊಳ್ಳುವಾಗ, ಡಾಕ್ಟರ್ ಹೇಳ್ತಾರೆ ಇದು ಆಗಿದೆ, ಅವರು ಫ್ಯಾಕ್ಟ್ ಹೇಳ್ತಾ ಇರ್ತಾರೆ. ಬಟ್ ಕೆಲವೊಂದು ಟೈಮಲ್ಲಿ ಭಯದಿಂದ ನಾವು ತಗೊಂಡ್ಬಿಡ್ತೇವೆ.
ಎಷ್ಟು ಭಯದ ಮಾತುಗಳು ಕೇಳಿ 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 ಈ ಭಯನೇ ನಿಮಗೆ ಅನಾರೋಗ್ಯಕ್ಕೆ ಅಥವಾ ರೋಗದಲ್ಲಿ ಇಡ್ಲಿಕ್ಕೆ ಅದು ಕಾರ್ಯ ಮಾಡ್ತದೆ. ಅದಕ್ಕೆ ಸತ್ಯವೇದದಲ್ಲಿ ಭಯ ಪಡಬೇಡ ಅನ್ನುವಂಥ ವಾಕ್ಯಗಳು ಎಷ್ಟಿದೆ ಗೊತ್ತಾ? 365 ವಾಕ್ಯಗಳಿದೆ. ಭಯ ಪಡಬೇಡ. ಎವ್ರಿ ಡೇ ದೇವ್ರು ಹೇಳ್ತಾರಂತೆ ಭಯ ಪಡಬೇಡ. ಹಲ್ಲೆಲೂಯಾ. ಭಯ ಪಡಬೇಡ. ಏನೇ ಸಿಚುವೇಶನ್ ಆದ್ರೂ ಎವ್ರಿ ಡೇ ದೇವ್ರು ಹೇಳ್ತಾರೆ ಭಯ ಪಡಬೇಡ. ಹೇಳಿ ನಿಮ್ಮ ಬಾಜುದವ್ರಿಗೆ ಹೇಳ್ರಿ ಭಯ ಪಡಬೇಡ. ಡು ನಾಟ್ ಫಿಯರ್. ಭಯ ಪಡಬೇಡ. ಭಯ ಪಡಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಭಯ ಪಡುವುದಕ್ಕೆ ಎಷ್ಟು ಶಕ್ತಿ ಬೇಕಾಗ್ತದೋ ನಂಬುವುದಕ್ಕಾಗಿ ಕೂಡ ಅಷ್ಟೇ ಶಕ್ತಿ ಬೇಕಾಗ್ತದೆ. ಹಲ್ಲೆಲೂಯಾ. ಭಯ ಪಡ್ಲಿಕ್ಕೆ ನಮಗೆ ಎಷ್ಟು ನಾವು ಪ್ರಯಾಸ ಪಡ್ತೀವೋ, ಎಷ್ಟು ಪವರ್ ಬೇಕಾಗ್ತದೋ ಫೇತ್ಗೆ ಕೂಡ ಅಷ್ಟೇ ಪವರ್ ಬೇಕಾಗ್ತದೆ. ಆದರೆ ಭಯ ಪಟ್ಟಾಗ ನಾನೇನನ್ನು ಭಯ ಪಟ್ಟನೋ ಅದು ನನ್ನ ಜೀವಿತದಲ್ಲಿ ನೆರವೇರ್ತದಂತೆ. ಅದಕ್ಕೆ ಯೋಬನು ಹೇಳ್ತಾ ಇದ್ದಾನೆ, ಇದು ಒಂದ್ ದಿವಸ ಹೋಗ್ಬಿಡ್ತದೆ ಅಂತ ಭಯದಲ್ಲಿದ್ದ ಒಂದ್ ದಿವಸ ಎಲ್ಲವನ್ನು ಕಳ್ಕೊಂಡ್ಬಿಟ್ಟ. ಅದಕ್ಕೆ ಭಯ ಪಡಬೇಡ್ರಿ. ಭಯ ಅದು ಏನಾಗಿದೆ ಗೊತ್ತಾ? ಡೆವಿಲ್ ಮೇಲೆ ಇರುವಂತ ನಂಬಿಕೆಯನ್ನು ತೋರಿಸ್ತದೆ. ಫಿಯರ್ ಇಸ್ ಫೇತ್ ಇನ್ ಡೆವಿಲ್. ನಾವು ದೇವರಿಗೆ ಜಾಸ್ತಿ ಭಯ ಪಡಂಗಿಲ್ಲ, ದುರಾತ್ಮಗೆ ಜಾಸ್ತಿ ಭಯ ಪಡ್ತೇವೆ. ಯಾರಿಗಾದ್ರೂ ಹೋಗಿ ದೆವ್ವ ಹಿಡಿದವರಿಗೆ ಬಿಡಿಸು ಅಂತಂದ್ರೆ ಇಲ್ಲ, ಆ ದೆವ್ವ ನನಗೆ ಹೊಡೆದ್ ಬಿಟ್ರೆ, ಆ ದೆವ್ವ ನನಗೆ ಹಿಂಗೆ ಅಂದ್ಬಿಟ್ರೆ. ಒಬ್ಬ ಸಿಸ್ಟರ್ ಫೋನ್ ಮಾಡಿದ್ರು 11 ಗಂಟೆಗೆ. ಅವ್ರ ಮಗು ಅಳ್ತಾ ಇತ್ತು, ಒಟ್ಟ ನಿಲ್ತಾನೆ ಇಲ್ಲ. ಪ್ರೇಯರ್ ಮಾಡಿದೆ. ಆಮೇಲೆ ಮತ್ತೆ 3:15 ಫೋನ್ ಮಾಡಿದ್ದಾರೆ. 3:15 ನಾನು ನಿದ್ದಿಗಣ್ಣಲ್ಲಿ ಎತ್ತಿದ್ದೀನಿ. ಅವ್ರು ಹೇಳ್ತಾ ಇದ್ದಾರೆ, ಬ್ರದರ್ ಅಳು ನಿಲ್ತಾನೆ ಇಲ್ಲ, ಹಾಸ್ಪಿಟಲ್ ಎಲ್ಲ ಸಾಕ್ ಮಾಡಿಬಿಟ್ಟಿದ್ದಾನೆ, ನಿಲ್ತಾನೆ ಇಲ್ಲ ಅಂತ. ನಾನು ನಿದ್ದಿಗಣ್ಣಲ್ಲಿ ಏನು ಪ್ರಾರ್ಥನೆ ಮಾಡ್ದಂದ್ರೆ, ಎಲ್ಲೇ ದುರಾತ್ಮವೇ ಆ ಮಗುವನ್ನು ಬಿಟ್ಟು ಹೋಗು ಅಂತ ಹೇಳಿ ಇಟ್ಬಿಟ್ಟೆ ನಿದ್ದಿಗಣ್ಣಲ್ಲಿ. ನೆಕ್ಸ್ಟ್ ಡೇ ಫೋನ್ ಮಾಡ್ತಾ ಇದಾರೆ ಸಿಸ್ಟರ್, ಬ್ರದರ್ ನೀವು 3:15 ಏನು ಫೋನ್ ಪ್ರೇಯರ್ ಮಾಡಿದ್ರಲ್ಲ ಅವಾಗ್ಲಿಂದ ಅವನು ಅಳ್ತಾನೆ ಇಲ್ಲ, ಜ್ವರನೇ ಇಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ನಿದ್ದಿಗಣ್ಣಲ್ಲಿ ಕೂಡ ಸೈತಾನಿ ಮಾತು ಕೇಳ್ತಾನೆ. ಹಲ್ಲೆಲೂಯಾ. ಅಷ್ಟೇ ಹೇಳಿ ಬಿಟ್ಟಿದ್ದೀನಿ ಅದನ್ನ. ನಾನು ನಿದ್ದಿಗಣ್ಣಲ್ಲ ಆಮೇಲೆ ಯೋಚನೆ ಏನ್ ಪ್ರೇಯರ್ ಮಾಡಿದವ. ನಿದ್ದಿಗಣ್ಣಲ್ಲಿ ಕೂಡ ಸೈತಾನ್ ನಿಮಗೆ ಹೆದರ್ತಾನೆ. ಬಟ್ ನಾವು ನಿದ್ದೆಯಲ್ಲೇ ಹೆದರ್ತೇವೆ. ಸೈತಾನ್ ನನ್ನ ಮೇಲೆ ಬಂದು ಕೂತ್ರೆ ಹೆಂಗ, ಇದು ಮನೆ ಮೇಲೆ ಬಿತ್ತಂದ್ರೆ ಹೆಂಗೆ? ಭಯ ಅದು ಸೈತಾನಿಂದ ಬರುವಂತದ್ದಾಗಿದೆ. ದೇವರು ಎಂದೂ ಭಯ ಪಡಿಸಂಗಿಲ್ಲ. ದೇವರು ಎಂದಿಗೂ ಭಯ ಪಡಿಸಂಗಿಲ್ಲ. ಅಲ್ಲಿ ಭಯ ಇದೆ ಅಂದ್ರೆ ಅಲ್ಲಿ ಸೈತಾನ್ ಇದೆ. ಹಲ್ಲೆಲೂಯಾ. ನಮ್ಮ ದೇವರು ಎಂಬ್ರೇಸ್ ಮಾಡುವತನಾಗಿದ್ದಾನೆ. ನಮ್ಮ ದೇವರು ನಮ್ಮನ್ನು ಕೈ ಹಿಡಿದು ನಡೆಸುವ ದೇವರಾಗಿದ್ದಾನೆ. ನಮ್ಮ ದೇವರು ಭಯದಲ್ಲಿದ್ದಾಗ ನಮ್ಮ ಜೊತೆ ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಭಯ ಅದು ಯಾವಾಗ್ಲೂ ಸೈತಾನಿನ ಮೇಲೆ ನಂಬಿಕೆಯನ್ನು ತೋರಿಸ್ತದೆ. ಭಯ ಪಡಬೇಡ್ರಿ, ನನ್ನ ಮಕ್ಕಳ ಲೈಫ್ ಏನಾಗ್ತದೋ ಏನೋ, ನನ್ನ ಮ್ಯಾರೇಜ್ ಆಗ್ತಾ ಇಲ್ಲ, ನಂದು ಅದು ಆಗ್ತಾ ಇಲ್ಲ, ಇದು ಆಗ್ತಾ ಇಲ್ಲ, ನನ್ನ ಫ್ಯಾಮಿಲಿ ಸ್ಟೇಬಲ್ ಆಗಿ ನಿಲ್ತಾ ಇಲ್ಲ. ಭಯ ಪಡಬೇಡ್ರಿ. ಭಯ ಪಟ್ಟಾಗ ಡೆವಿಲ್ಗೆ ಡೋರ್ ಓಪನ್ ಮಾಡ್ತಾ ಇದೆ. ಅದರ ನಂಬಿಕೆಯಿಂದ ನನ್ನ ದೇವರನ್ನೊಟ್ಟಿಗೆ ಇದ್ದಾನೆ. ಯೇಸು ಸ್ವಾಮಿ ಹೇಳಿದರೆ, ನಾನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಹಲ್ಲೆಲೂಯಾ. ಆತನ ಆಲ್ರೆಡಿ ಬರೆದು ಕೊಟ್ಟು ಬಿಟ್ಟಿದ್ದಾನೆ, ನಾನು ನಿನ್ನನ್ನು ಬಿಡಂಗೇ ಇಲ್ಲ. ನೀನ್ ಬಿಡ್ತಿ, ಬಟ್ ನಾನು ನಿನ್ನ ಬಿಡಂಗಿಲ್ಲ. ಹಲ್ಲೆಲೂಯಾ. ನೋಡ್ರಿ, ಮಕ್ಕಳಿಗೆ ಕೈ ಹಿಡಿದ್ವಿ ಅಂತಂದ್ರೆ, ಮಕ್ಕಳು ನಮ್ ಕೈ ಹಿಡಿತು ಅಂತಂದ್ರೆ, ಇಲ್ಲಿ ಬಾ ಮನೋಜ್, ಬಾ ಇಲ್ಲಿ ಮೇಲ್ ಬಾ, ಒಡೆಂಗಿಲ್ ಬಾ ಪಾಪ, ಎದುರ್ತದೆ ನಾವು. ನೋಡಿ ಹಿಂಗ ಕೈ ಹಿಡ, ಬಿಡಿಸ್ಕೊ. ಇವನ್ ಕೈ ಹಿಡಿದ್ರೆ ಏನ್ ಮಾಡ್ತಾನೆ? ನನ್ನ ಕೈ ಬಿಡಿಸ್ಕೊತಾನೆ. ಈಗ ನಾ ಇವನ್ ಕೈ ಹಿಡ್ದೇನೆ, ಬಿಡಿಸ್ಕೊರೋ, ಬಿಡಿಸ್ಕೊ, 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 ಬಿಡಿಸ್ಕೊ. ಆಗ್ತದ? ಹಂಗೆ ದೇವ್ರು ನಮ್ ಕೈ ಹಿಡ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವ್ರ ನಮ್ ಕೈ ಹಂಗಿಡ್ದಾನೆ. ನಾವು ಬಿಡಿಸ್ಕೊಳಕ್ ಟ್ರೈ ಮಾಡ್ತಾನೆ ಇರ್ತೀವಿ. ಬೇಡ ಇದು ನನಗೆ ಆಗ್ತಾ ಇಲ್ಲ ಅಂದ್ರೆ ದೇವ್ರು ಏನ್ ಮಾಡ್ತಾರೆ? ನನ್ನ ಮಗನೇ ಬಾ, ನಿನ್ನ ಕೈ ಹಿಡ್ದೀನಿ, ನಾನ್ ಬಿಡಂಗಿಲ್ಲ, ನಿನಗೆ ಎಂದಿಗೂ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಹಲ್ಲೆಲೂಯಾ.